ಇದು ನನ್ನ ನಾರ್ತ್ ಪೋಲ್, ಇದು ನಂದು ಸೌತ್ ಪೋಲ್. ಸೊ ನಾನು ಇದನ್ನ ಇಫ್ ಐ ಬ್ರೇಕ್ ಇಟ್ ಇಂಟು ಹಾಫ್, ಇಲ್ಲಿ ಹಾಫ್ ಬ್ರೇಕ್ ಮಾಡಿದ್ರೆ ನಂಗೆ 2 ಮ್ಯಾಗ್ನೆಟ್ ಸಿಗತ್ತಾ ಚಿಕ್ಕದು, ಹೌದಾ? ಸೊ ಈಗ ನೀವು ಕೇಳ್ತೀರಾ, ಇಲ್ಲಿ ನಾರ್ತ್ ಇದೆ, ಇನ್ನೊಂದ್ರಲ್ಲಿ ಸೌತ್ ಇದೆ, ಬಟ್ ನೀವು ಹೇಳಿದ ಪ್ರಾಪರ್ಟಿ ಪ್ರಕಾರ ಒಂದೇ ಮ್ಯಾಗ್ನೆಟ್ ಅಲ್ಲಿ 2 ಪೋಲ್ ಇರ್ಬೇಕಲ್ವಾ? ಸೊ ಅವಾಗ ಏನಂದ್ರೆ ಇದು ಸ್ಪ್ಲಿಟ್ ಮಾಡಿದಾಗ ಈ ನಾರ್ತ್ ಇಲ್ಲೇ ಇರುತ್ತೆ, ಇದು ಸೌತ್ ಆಗೋಗುತ್ತೆ, ಇದು ನಾರ್ತ್ ಆಗುತ್ತೆ. ಓಕೆನಾ? ಆಯ್ತಾ? ಆಮೇಲೆ ಇಲ್ಲಿ ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಅನ್ಲೈಕ್ ಪೋಲ್ಸ್ ಅಂದ್ರೆ ಏನು, ನಾರ್ತ್ ಮತ್ತೆ ಸೌತ್ ಎಲ್ಲಾ ಸತಿ ಅಟ್ರಾಕ್ಟ್ ಮಾಡುತ್ತೆ, ಬಟ್ ನಾರ್ತ್ ಇದ್ದಾಗ ಅದು ರಿಪೆಲ್ ಆಗುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ಸ್ಪ್ಲಿಟ್ ಮಾಡಿದಾಗ ಇದು ಮುಂಚೆ ಇದು ಫುಲ್ ಕಂಟಿನ್ಯೂಸ್ ಮ್ಯಾಗ್ನೆಟ್ ಇತ್ತಲ್ವಾ, ಇದು ಫುಲ್ ಕಂಟಿನ್ಯೂಸ್ ಮ್ಯಾಗ್ನೆಟ್ ಇತ್ತು. ಈಗ ನಾವು ಸ್ಪ್ಲಿಟ್ ಮಾಡಿದಾಗ ಇಲ್ಲಿ ನಾರ್ತ್ ಸೌತ್ ಅಂತ ಹೇಳಿದೆ. ಯಾಕೆ ಅಂದ್ರೆ ಮುಂಚೆ ಇದು ಸೌತ್ ಮತ್ತೆ ನಾರ್ತ್ ಅಟ್ರಾಕ್ಷನ್ ಇಂದ ಬಿಗಿಯಾಗಿ ಇಟ್ಕೊಂಡಿತ್ತು ಅಲ್ವಾ, ಅದಕ್ಕೆ ಒಂದೇ ಪೀಸ್ ಆಗಿ ಒಂದು ದೊಡ್ಡ ಮ್ಯಾಗ್ನೆಟ್ ಇತ್ತು. ಬಟ್ ನಾನು ಇದನ್ನ ಸ್ಪ್ಲಿಟ್ ಮಾಡಿದಾಗ ನಂಗೆ ಇಲ್ಲಿ ನಾರ್ತ್ ಸೌತ್ ಬಂತು. ಯಾಕೆ ಅಂದ್ರೆ ಈ ಸೌತ್ ನಾರ್ತ್ ಹೆಂಗ್ ಬಂತು ಅಂದ್ರೆ ಮುಂಚೆ ಇದು ಅಟ್ರಾಕ್ಟ್ ಮಾಡ್ತಾ ಇತ್ತು, ಅದಕ್ಕೆ ಇಟ್ ವಾಸ್ ಒನ್ ಬಿಗ್ ಮ್ಯಾಗ್ನೆಟ್. ಈಗ ನಾನು ಸ್ಪ್ಲಿಟ್ ಮಾಡಿದಾಗ ನಾನು ನೋಡಿದೆ, ಓಕೆ ಇನ್ನೊಂದು ನಾರ್ತ್ ಸೌತ್ ಅಂತ. ಓಕೆನಾ? ಓಕೆ ಅಣ್ಣ ನನ್ಗೆ ಟಾಪಿಕ್ ಅಲ್ಲಿ ಒಂದು ಡೌಟ್ ಇದೆ ಅಣ್ಣ. ಏನು ಅಣ್ಣ ನಂಗೆ ಟಾಪಿಕ್ ಅಲ್ಲಿ ಒಂದು ಡೌಟ್ ಇದೆ. ಕೇಳಿ. ಅಣ್ಣ ಈಗ ನೀವು ಅವಾಗ್ಲೇ ಹೇಳಿದ್ರಿ ಒಂದು ಮ್ಯಾಗ್ನೆಟ್ ನ ರೋಪ್ ಅಲ್ಲಿ ಟೈ ಮಾಡಿಬಿಟ್ರೆ ನಾರ್ಮಲ್ ನಾರ್ತ್ ಮೇಲ್ಗಡೆ ಇರುತ್ತೆ. ಇಲ್ಲ, ನಾರ್ತ್ ಮೇಲ್ಗಡೆ ಅಂತ ಐ ಜಸ್ಟ್ ಶೋಡ್ ಈ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಸಸ್ಪೆಂಡ್ ಆಗಿರುತ್ತೆ ಅಷ್ಟೇ. ಓಕೆ ಅಣ್ಣ, ಹೋಗ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನನ್ಗೊಂದು ಡೌಟ್ ಇದೆ. ಈಗ ನಾವು ನಾರ್ಮಲ್ ಕಾಂಪಸ್ ಯೂಸ್ ಮಾಡ್ತೀವಲ್ವಾ ಡೈರೆಕ್ಷನ್ ಚೆಕ್ ಮಾಡಕ್ಕೆ ಅಂತ, ಅದ್ರಲ್ಲಿ ನಮ್ಗೆ ನಾರ್ತ್ ಅಂತ ಇದಿರುತ್ತೆ. ಹೌದು, ಅದು ನಮ್ಗೆ ನಾರ್ತ್ ಡೈರೆಕ್ಷನ್ ನಮ್ಗೆ ತೋರಿಸುತ್ತೆ. ನಮ್ಮ ಅರ್ಥದಲ್ಲಿ ಯಾವ್ದು ನಾರ್ತ್ ಡೈರೆಕ್ಷನ್ ಇದೆ ಅದನ್ನ ನಮ್ಗೆ ತೋರಿಸುತ್ತೆ, ಹೌದಲ್ವಾ ಅಣ್ಣ? ಈಗ ಇದ್ರಲ್ಲಿ ಏನಂತ ನೀವು ಹೇಳಿದ್ರಿ, ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳಿದ್ರಿ. ಯಾಕೆಂದ್ರೆ ಅರ್ತ್ ಅಲ್ಲಿ ಈ ತರ ಇದರಲ್ಲಿ ಅರ್ತ್ ಅಲ್ಲಿ ಜಿಯೋಗ್ರಫಿಕಲ್ ನಾರ್ತ್ ಅಲ್ಲಿ ಆಕ್ಚುಲಿ ಇಲ್ಲಿ ಸೌತ್ ಇದೆ. ಜಿಯೋಗ್ರಫಿಕಲ್ ನಾರ್ತ್ ಅಲ್ಲಿ ಆ ಸೌತ್ ಪೋಲ್ ಇದೆ. ಸೊ ಇಟ್ ಆಕ್ಚುಲಿ ಅಟ್ರಾಕ್ಟ್ಸ್ ನಾರ್ತ್. ಸೊ ದೇರ್ ಆರ್ 2 ಥಿಂಗ್ಸ್ ಆಕ್ಚುಲಿ, ಈಕ್ವೆಟೋರಿಯಲ್ ನಾರ್ತ್ ಮತ್ತೆ ಜಿಯೋಗ್ರಫಿಕಲ್ ನಾರ್ತ್ ಅಂತ ಒಂದು 2 ಟರ್ಮ್ಸ್ ಇದೆ ಆಕ್ಚುಲಿ. ಸೊ ಆಕ್ಚುಲಿ ಅದ್ ನೋಡಿದಾಗ ಆಕ್ಚುಲಿ ಅದು ಸೌತ್ ನ ನಾವು ಅದನ್ನ ಡಿನೋಟ್ ಮಾಡಿರೋದು ನಾರ್ತ್ ಅಂತ, ಯಾಕೆಂದ್ರೆ ಅದು ಅಟ್ರಾಕ್ಟ್ ಆಗ್ಲಿ ಅಂತ. ಓಕೆ ಅಣ್ಣ, ಈಗ ಕ್ಲಿಯರ್ ಆಯ್ತು. ಸೊ ಅದನ್ನ ಒಂದ್ಸತಿ ನೀವು ಚೆಕ್ ಮಾಡಿ. ನನ್ ಜ್ಞಾಪಕ ಇದ್ದಂಗೆ ಆ ಟರ್ಮ್ ಜಿಯೋಗ್ರಫಿಕಲ್ ನಾರ್ತ್ ಅಂಡ್ ಈಕ್ವೆಟೋರಿಯಲ್ ನಾರ್ತ್ ಏನೋ ಚೆಕ್ ಮಾಡ್ಬೇಕು. ಅದು ಟರ್ಮ್ ಚೆಕ್ ಮಾಡಿ. ನೀವು ಹೇಳಿದ್ ಕರೆಕ್ಟ್. ನಾನು ಮುಂಚೆ ಒಬ್ರ ಹತ್ರ ಕೇಳಿದ್ದೆ, ಯಾರೋ ಲೆಕ್ಚರರ್ ಹತ್ರ, ಅವ್ರು ಇದೇ ಆನ್ಸರ್ ಹೇಳಿದ್ರು. ಯಾಕಂದ್ರೆ ಇಲ್ಲಿ ನಾರ್ತ್ ಅಂತ ನಮಗ್ ತೋರಿಸ್ತಾ ಇದೆ, ಬಟ್ ಆಕ್ಚುಲಿ ಅದು ಆಕ್ಚುಲ್ ಸೌತ್ ಇರುತ್ತೆ, ಅದಕ್ಕೆ ಅದು ಅಟ್ರಾಕ್ಟ್ ಆಗ್ತಾ ಇದೆ, ನಾರ್ತ್ ನ ಆ ಡೈರೆಕ್ಷನ್ ಅಟ್ರಾಕ್ಟ್ ಮಾಡ್ತಾ ಇದೆ. ಬಟ್ ನಾವ್ ಇದನ್ನ ಡಿನೋಟ್ ಮಾಡಿರೋದು, ನಾವು ನಾರ್ತ್ ಅಂತ ಡಿನೋಟ್ ಮಾಡಿರೋದು. ಓಕೆನಾ? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಲ್ ರೈಟ್. Excuse me, sir. ಹೇಳಿ. Sir, in the disc magnet, which is north pole and which is south pole? ಡಿಸ್ಕ್ ಮ್ಯಾಗ್ನೆಟಾ? ಒಂದ್ ನಿಮಿಷ. ಡಿಸ್ಕ್ ಮ್ಯಾಗ್ನೆಟ್ ನಾನು ಡಯಾಗ್ರಾಮ್ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ಲಾ? ಡಯಾಗ್ರಾಮ್ ತೋರಿಸ್ಬಿಟ್ಟು ಈ ಕ್ಲಾಸ್ ಆದ್ಮೇಲೆ, ಈ ಕ್ಲಾಸ್ ಎಂಡ್ ಆದ ತಕ್ಷಣ ನಾನು ಡಿಸ್ಕ್ ಮ್ಯಾಗ್ನೆಟ್ ಫೋಟೋ ತೋರಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಓಕೆನಾ? ಅದನ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗುತ್ತೆ. ಆಮೇಲೆ 4th ಪಾಯಿಂಟ್ ಏನು, ದ ಪೋಲ್ಸ್ ಆಲ್ವೇಸ್ ಎಕ್ಸಿಸ್ಟ್, ಪೇರ್ ಆಫ್ ಪೋಲ್ಸ್ ಎಕ್ಸಿಸ್ಟ್ ಆಗುತ್ತೆ. ಏನಂದ್ರೆ ಈಗ ಒಂದ್ ಮ್ಯಾಗ್ನೆಟ್ ಅಲ್ಲಿ ನಂಗೆ ಐ ಕೆನಾಟ್ ಹ್ಯಾವ್ ನಾರ್ತ್ ಮತ್ತೆ ಸೌತ್. ಐ ಕೆನಾಟ್ ಹ್ಯಾವ್ 2, ಅಥವಾ ನನಗೆ ನಾರ್ತ್ ಸೌತ್ ಇರಕ್ಕಾಗಲ್ಲ. ಏನಂದ್ರೆ ಐ ಶುಡ್ ಹ್ಯಾವ್ ಪೇರ್ಸ್. ಒಂದ್ ನಾರ್ತ್ ಇದ್ರೆ ಒಂದೇ ಸೌತ್ ಇರಕ್ಕಾಗುತ್ತೆ, ಒಂದ್ ನಾರ್ತ್ ಗೆ ನಂಗೆ 2 ಸೌತ್ ಇರಕ್ ಆಗಲ್ಲ. ಓಕೆನಾ? ಇಟ್ ಎಕ್ಸಿಸ್ಟ್ ಆಲ್ವೇಸ್ ಇನ್ ಪೇರ್ಸ್. ಸೊ ಬರೀ ನಾರ್ತ್ ಇರಕ್ಕೂ ಆಗಲ್ಲ, ಬರೀ ಸೌತ್ ಇರಕ್ ಆಗಲ್ಲ. ಇಟ್ ಆಲ್ವೇಸ್ ಹ್ಯಾಸ್ ಟು ಬಿ ಇನ್ ದಿಸ್ ಪೇರ್, ನಾರ್ತ್ ಅಂಡ್ ಸೌತ್. ಓಕೆನಾ? ಆಲ್ ರೈಟ್. Okay, sir. ಓಕೆ. ಆಮೇಲೆ ಲಾಸ್ಟ್ ಪಾಯಿಂಟ್ ಏನಂದ್ರೆ, ರಿಪಲ್ಷನ್ ಇಸ್ ದ ಓನ್ಲಿ ಶ್ಯೂರ್ ಟೆಸ್ಟ್ ಫಾರ್ ಅ ಮ್ಯಾಗ್ನೆಟ್. ಸೊ ನೀವು ಈಗ ಕೇಳ್ಬೋದು, ಯಾಕೆ ಅಟ್ರಾಕ್ಷನ್ ಇರುತ್ತಲ್ಲ, ಮ್ಯಾಗ್ನೆಟ್ಸ್ ವಿಲ್ ಅಟ್ರಾಕ್ಟ್ ಅಂಡ್ ರಿಪೆಲ್. So why only repulsion is the sure test for magnet andre, say there is one magnet and say there is one iron, yada kabnadu ಅಥವಾ iron
ವೆಸಲ್ ಏನೋ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಅದನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ನಾವ್ ಏನ್ ಅನ್ಕೋತೀವಿ, ಇದು ಮ್ಯಾಗ್ನೆಟ್ ಅಂತ ನಾವು ಅನ್ಕೋತೀವಿ. ಬಟ್ ಅಟ್ರಾಕ್ಷನ್ ಎಲ್ಲ ಸರಿ, ಇದ್ರಲ್ಲಿ ಒಂದು ಮ್ಯಾಗ್ನೆಟ್ ಇತ್ತು, ಇದ್ರಲ್ಲಿ ಒಂದು ಮ್ಯಾಗ್ನೆಟ್ ಇರ್ಲಿಲ್ಲ. ಸೊ ನಮ್ಗೆ ಏನ್ ಬಂತು, ಫಾಲ್ಸ್ ರೀಡಿಂಗ್ ಬಂತು. ನಮ್ಗೆ ಏನ್ ಅರ್ಥ ಆಯ್ತು, ಎರಡು ಮ್ಯಾಗ್ನೆಟ್ ಇರ್ಬೋದು ಅಂತ ಅನಿಸ್ತು. ಬಟ್ ಏನು, ಹೌ ಡು ವಿ ನೋ ದಟ್ ಬೋತ್ ಆಫ್ ದೆಮ್ ಆರ್ ಮ್ಯಾಗ್ನೆಟ್ಸ್ ಅಂದ್ರೆ, ರಿಪಲ್ಷನ್ ವಿಲ್ ಓನ್ಲಿ ಹ್ಯಾಪನ್ ಇನ್ ಮ್ಯಾಗ್ನೆಟ್ಸ್. ನಾರ್ತ್ ಸೌತ್, ಇಲ್ಲಿ ಸೌತ್ ನಾರ್ತ್ ಇದ್ದಾಗ ಇಲ್ಲಿ ರಿಪೆಲ್ ಆಗುತ್ತೆ. ಇಲ್ಲಿ ರಿಪಲ್ಷನ್ ಯಾಕೆ ಆಗ್ತಾ ಇದೆ, ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಮ್ಯಾಗ್ನೆಟ್ಸ್. ಒಂದ್ ಮ್ಯಾಗ್ನೆಟ್ ಇದ್ಬಿಟ್ಟು ಇನ್ನೊಂದು ಐರನ್ ಪೀಸ್ ಇದ್ರೆ ಇಟ್ ವಿಲ್ ಆಲ್ವೇಸ್ ಅಟ್ರಾಕ್ಟ್. Iron will never get repelled from a magnet. So always repulsion is the sure test for a magnet. Okay, na? All right? Okay, sir. Okay. Next, magnetic field and magnetic field lines. So magnetic field ಅಂದ್ರೆ ಏನು, ಇದು ಒಂದು ರೀಜನ್. ಒಂದು ಫೀಲ್ಡ್ ಅಂದ್ರೆ ಹೆಂಗೆ ನಾವು ಪ್ಲೇ ಗ್ರೌಂಡ್ ಫೀಲ್ಡ್ ಅಂತೀವಲ್ಲ, ಒಂದು ಫೀಲ್ಡ್. ಸೊ ಅರೌಂಡ್ ಅ ಮ್ಯಾಗ್ನೆಟ್, ಒಂದ್ ಸುತ್ತ ಅದ್ರ ಜಾಗ, ದರ್ ಇಸ್ ಆಲ್ವೇಸ್ ಸಮ್ ಪ್ರೆಸೆನ್ಸ್. ನಮ್ಗೊಂದು ಫೀಲ್ ಆಗುತ್ತೆ, ಓಕೆ ದೇರ್ ಇಸ್ ಅ ಮ್ಯಾಗ್ನೆಟ್. ಯಾಕೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ದಿಸ್ ರೀಜನ್ ಅರೌಂಡ್ ಅ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಇಸ್ ಕಾಲ್ಡ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಒಂದು ಮ್ಯಾಗ್ನೆಟ್ ಇಟ್ಕೊಂಡಿದ್ದೀನಿ, ಆಯ್ತಾ. ನಾನು ಬೆಂಗಳೂರಲ್ಲಿ ಒಂದು ಮ್ಯಾಗ್ನೆಟ್ ಇಟ್ಕೊಂಡು, ನಾನು ಮೈಸೂರಲ್ಲಿ ಒಂದು ಐರನ್ ವೆಸಲ್ ಏನೋ ಇಟ್ಕೊಂಡಿದ್ರೆ ಅಟ್ರಾಕ್ಟ್ ಆಗತ್ತಾ ಅಂತ ನಾವು ಅನ್ಕೊಂಡ್ರೆ ಆಗಲ್ಲ. ಬಿಕಾಸ್ ಈ ಫೀಲ್ಡ್, ಇದು ರೇಂಜ್ ಆಚೆ ಇದೆ, ಇಟ್ ಇಸ್ ಔಟ್ಸೈಡ್ ದ ರೇಂಜ್. ಇದನ್ನ ಹತ್ರ ತಗೊಂಡ್ರೆ ಮಾತ್ರ ನನಗೆ ಅಟ್ರಾಕ್ಷನ್ ಆಗೋದು ಅಲ್ವಾ, ಹೌದಲ್ವಾ? ನಾ ಹತ್ರ ತಗೊಂಡ್ಬಂದ್ರೆ, ಇದು ಇಫ್ ದಿಸ್ ಇಸ್ ಅ ಮ್ಯಾಗ್ನೆಟ್, ಇಫ್ ಐ ಗೆಟ್ ಅ ವೆಸಲ್ ಅಥವಾ ಯಾವ್ದಾದ್ರು ಬೇರೆದ್ನ ಏನಾದ್ರು ಅಟ್ರಾಕ್ಟ್ ಮಾಡಕ್ಕೆ ಹತ್ರ ತಗೊಂಡ್ಬಂದ್ರೆ ಅಟ್ರಾಕ್ಷನ್ ಆಗುತ್ತೆ. ಬಟ್ ತುಂಬಾ ದೂರ ಇಟ್ಟಿದಾಗ, ಇಫ್ ಇಟ್ ಇಸ್ ಔಟ್ಸೈಡ್ ದ ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್, ಆವಾಗ ದರ್ ಇಸ್ ನೋ ಫೋರ್ಸ್. ಸೊ ಆ ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್ ಇದೆ ಅಲ್ವಾ, ಅದನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ. ಆಲ್ರೈಟ್? Yes, sir. ಓಕೆ. Yes, sir. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಏನಿರುತ್ತೆ, ಇಟ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ನಾನು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನು ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಪಾತ್ around a magnet along which the north pole of a magnetic compass needle tends to move. So ಇದೇನು ಅಂತ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಮ್ಯಾಗ್ನೆಟ್. ಇಟ್ ಹ್ಯಾಸ್ 2 poles, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಸೊ ನಾನು ಇಲ್ಲಿ ಒಂದು ಕಂಪಸ್ ಇಟ್ಕೊಂಡ್ರೆ, ಇಟ್ ವಿಲ್ ಆಲ್ವೇಸ್ ಪಾಯಿಂಟ್, ಇಲ್ಲಿ ನಾರ್ತ್ ಇದ್ರೆ ಇಟ್ ವಿಲ್ ಆಲ್ವೇಸ್ ಗೆಟ್ ರಿಪೆಲ್ಡ್ ಬೈ ದ ನಾರ್ತ್ ಅಲ್ವಾ. ಸೊ ಇಟ್ ವಿಲ್ ಪಾಯಿಂಟ್ ಹಿಯರ್. ಇಟ್ ಇಸ್ ಆಲ್ವೇಸ್ ಟ್ರೈಂಗ್ ಟು ಪಾಯಿಂಟ್ ಟುವರ್ಡ್ಸ್ ದ ಸೌತ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಂದ್ರೆ ಆಲ್ವೇಸ್ ಒರಿಜಿನೇಟ್. ಇಲ್ಲಿ ಫಸ್ಟ್ ಪ್ರಾಪರ್ಟೀಸ್ ತೋರಿಸ್ತೇನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಎಮರ್ಜ್ ಅಟ್ ದ ನಾರ್ತ್ ಪೋಲ್ ಅಂಡ್ ಎಂಡ್ ಅಂಡ್ ಮರ್ಜ್ ಅಟ್ ದ ಸೌತ್ ಪೋಲ್. ಸೊ ಈಗ ನಾರ್ತ್ ಸೌತ್ ಇದ್ರೆ, ನಾರ್ತ್ ಇಂದ ಸ್ಟಾರ್ಟ್ ಆಗುತ್ತೆ, ಸೌತ್ ಅಲ್ಲಿ ಎಂಡ್ ಆಗುತ್ತೆ. ಓಕೆನಾ? ನಾರ್ತ್ ಇಂದ ಸ್ಟಾರ್ಟ್ ಆಗುತ್ತೆ, ಸೌತ್ ಪೋಲ್ ಅಲ್ಲಿ ಎಂಡ್ ಆಗುತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಆಮೇಲೆ ಏನ್ ನಮಗೆ ಗೊತ್ತು ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಟು ದ ಪೋಲ್ಸ್. ಪೋಲ್ಸ್ ಹತ್ರ ಅದರದ್ದು ಡೆನ್ಸಿಟಿ ಜಾಸ್ತಿ ಇರುತ್ತೆ. ಮ್ಯಾಗ್ನೆಟಿಕ್ ಲೈನ್ಸ್ ಡೆನ್ಸಿಟಿ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ತುಂಬಾ ಹತ್ರ ಇರುತ್ತೆ. ಇಲ್ಲಿ ಇಟ್ ಇಸ್ ವೆರಿ ಕ್ಲೋಸ್ ಬೈ. and I will show you proper diagram. There are not. ಇಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ತುಂಬಾ ಹತ್ರ ಇದೆ ಅಲ್ವಾ, ಅಲ್ವಾ? ನಿಯರ್ ದ ಪೋಲ್ಸ್ ಇಟ್ ಇಸ್ ಆಲ್ವೇಸ್ ವೆರಿ ಕ್ಲೋಸ್ ಅಲ್ವಾ? ಎಸ್ ಆರ್ ನೋ? ಇಲ್ಲಿ ತುಂಬಾ ಹತ್ರ ಇದೆ ಅಲ್ವಾ? ದರ್ ಇಸ್ ಆಲ್ವೇಸ್ ಸ್ವಲ್ಪ ಕ್ರೌಡೆಡ್ ಆಗಿ ಅನಿಸ್ತಾ ಇದೆ. ಇಲ್ಲಿ ಸ್ವಲ್ಪ ದೂರ ಅನಿಸ್ತಾ ಇದೆ, ಇಲ್ಲಿ ಸ್ವಲ್ಪ ಜಾಗ ಇದೆ. ಬಟ್ ಈ ಪೋಲ್ಸ್ ಹತ್ರ ನಮ್ಗೆ ತುಂಬಾ ಹತ್ರ ಇದೆ. ಇಟ್ ಇಸ್ ಆಲ್ ವೆರಿ ಕ್ರೌಡೆಡ್. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಹೇಳ್ತೀವಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಅಟ್ ದ ಪೋಲ್ಸ್. ಆಲ್ ರೈಟ್? ಓಕೆ, ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು. ಓಕೆ, ವೆರಿ. ಸೊ ಈಗ ನೀವು ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗ್ ಬಂತು, ಇದೇ ಡೈರೆಕ್ಷನ್ ಅಲ್ಲಿ ಹೆಂಗಿದೆ ಅಂದ್ರೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇದು ಕ್ಲೀನ್ ಆಗಿ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಮ್ಯಾಗ್ನೆಟ್ ತಗೊಂಡು ನಾರ್ತ್ ಸೌತ್ ಇದೆ, ಇಫ್ ಐ ಸ್ಪ್ರಿಂಕಲ್ ಐರನ್ ಫಿಲ್ಲಿಂಗ್ಸ್ ಅಂದ್ರೆ ಐರನ್ ಚಿಕ್ಕ ಪಾರ್ಟಿಕಲ್ಸ್ ಹಾಕಿದ್ರೆ ಹೆಂಗೆ ಅಂದ್ರೆ, ಇಟ್ ವಿಲ್ ಆಲ್ ಫಾರ್ಮ್ ಲೈಕ್ ದಿಸ್. ಈ ತರ ಆಗುತ್ತೆ, ಈ ತರ
ಪ್ಯಾಟರ್ನ್ ಬರುತ್ತೆ. ಸೊ ನೀವು ಪ್ಯಾಟರ್ನ್ ನ ಜಾಯಿನ್ ಮಾಡಿದಾಗ ನಿಮ್ಗೆ ಈ ತರ ಲೈನ್ಸ್ ಗೊತ್ತಾಗುತ್ತೆ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯಾಕಂದ್ರೆ ಈ ಲೈನ್ಸ್ ಅಲ್ಲಿ ಯು ಕ್ಯಾನ್ ಫೀಲ್ ದ ಮ್ಯಾಗ್ನೆಟಿಕ್ ಫೋರ್ಸಸ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅದೇ ಡೈರೆಕ್ಷನ್ ಅಲ್ಲಿ ಅದೇ ಪಾತ್ ಅಲ್ಲಿ ನಿಮ್ಗೆ ಐರನ್ ಫಿಲ್ಲಿಂಗ್ಸ್ ಕಾಣಿಸುತ್ತೆ. ಆ ಪಾತ್ ಅಲ್ಲಿ ಫಿಲ್ಲಿಂಗ್ಸ್ ಇರುತ್ತೆ. ದೇ ಆಲ್ ಗೆಟ್ ಅಸೆಂಬಲ್ಡ್ ಅಥವಾ ಅಸೆಂಬಲ್ಡ್ ಕಿಂತ ಬರೋದು ದೇ ಗೆಟ್ ಆ ಡೈರೆಕ್ಷನ್ ಅಲ್ಲಿ ಆ ಪಾತ್ ಅಲ್ಲಿ ದೇ ಗೆಟ್ ಅಕ್ಯುಮುಲೇಟೆಡ್ ಓಕೆನಾ ಐರನ್ ಫಿಲ್ಲಿಂಗ್ಸ್. ಸೊ ಈ ಅಕ್ಯುಮುಲೇಷನ್ ನ ನೋಡ್ಕೊಂಡು ನಮ್ಗೆ ಏನ್ ಅರ್ಥ ಆಯ್ತು, ಓಹೋ ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಅಂತ. ಆಲ್ರೈಟ್ ಆಲ್ರೈಟ್ ಅರ್ಥ ಆಯ್ತಾ? ಅಣ್ಣ ನಮ್ಮ ಅರ್ಥಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಾ? ಹೌದು ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆದ್ರೆ ಅಣ್ಣ ಈ ತರ ಯಾವ್ದು ನಮ್ದು ಐರನ್ ಆರ್ಟಿಕಲ್ಸ್ ಏನು ಅದಕ್ಕೆ ಅಟ್ರಾಕ್ಟ್ ಆಗಲ್ವಲ್ಲ? ಯಾಕೆ ಅಂದ್ರೆ ದ ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್ ಅಗೇನ್ ನಿಮ್ಗೆ ಎಷ್ಟು ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ನ್ಯಾವಿಗೇಷನ್ ಸಿಸ್ಟಮ್ಸ್ ಇರುತ್ತಲ್ಲ, ನಿಮ್ಗೆ ಪ್ಲೇನ್ಸ್ ಅಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ಸ್ ಇಲ್ಲ, ಅದೆಲ್ಲ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ? ಬಿಕಾಸ್ ದೇ ಆರ್ ಆಲ್ ಇನ್ಫ್ಲೂಯೆನ್ಸ್ ಬೈ ಈ ಅರ್ತ್ ನಾರ್ತ್ ಜಾಗ್ರಫಿಕಲ್ ಸೌತ್ ಇರುತ್ತಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಂದ ನಮ್ಗೆ ಅದು ಆಗುತ್ತೆ. ಬಟ್ ನೀವಿಲ್ಲಿ ಮನೆಯಲ್ಲಿ ನಾನು ಮ್ಯಾಗ್ನೆಟ್ ಇಟ್ಕೊಂಡಿದ್ದೀನಿ, ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದರದ್ದು ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್ ಅಷ್ಟು ಇಟ್ಸ್ ನಾಟ್ ಅ ವೆರಿ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್ ಅಂತ ಹೇಳಕ್ಕಾಗಲ್ಲ. ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್ ವೀಕ್, ಇದು ಸೊ ವೆರಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಗಿರುತ್ತೆ. ಸೊ ಮನೇಲಿರೋದು ಯಾವ್ದಾದ್ರು ಮ್ಯಾಗ್ನೆಟ್ ಇದ್ದಾಗ ಬಟ್ ನಿಮ್ ಮನೆಯಲ್ಲಿ ಸಸ್ಪೆಂಡ್ ಮಾಡಿದಾಗ ನಾ ಹೇಳ್ದಲ್ಲ, ಮ್ಯಾಗ್ನೆಟ್ ವಿಲ್ ಆಲ್ವೇಸ್ ಬಿ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್ ಬಿಕಾಸ್ ಇಟ್ ಈಸ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಮನೇಲಿ ಯಾವ್ದು ಪಾತ್ರೆ ಎಲ್ಲೋ ನಾರ್ತ್ ಪೋಲ್ಗೆ ಯಾಕೆ ಹೊಟ್ಟೋಗ್ತಾ ಇಲ್ಲ, ಮನೇಲಿ ಯಾವ್ದಾದ್ರು ಐರನ್ ಪಾತ್ರೆ ಇದ್ರೆ ಯಾಕೆ ಹೊಟ್ಟೋಗ್ತಾ ಇಲ್ಲ ಅಂದ್ರೆ ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್ ಸ್ವಲ್ಪ ಫೀಲ್ಡ್ ಆಫ್ ಇನ್ಫ್ಲೂಯೆನ್ಸ್ ಇದ್ರೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇದೆ, ತುಂಬಾ ಜಾಸ್ತಿ ಇಲ್ಲ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆನಾ? ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದು. ಆಲ್ರೈಟ್, ಥ್ಯಾಂಕ್ ಯು. ಆಮೇಲೆ ಈಗ ಮ್ಯಾಗ್ನೆಟ್ ಅಲ್ಲಿ ಏನಂದ್ರೆ ಈ ಡೈರೆಕ್ಷನ್ ತೋರಿಸಿದೆ ಅಲ್ವಾ, ಈ ತರ ಡಯಾಗ್ರಾಮ್ ತೋರಿಸಿದೆ ಅಲ್ವಾ, ಇದು ಹೆಂಗೆ, ಹೌ ಡು ಯು ಆಕ್ಚುಲಿ ಗೆಟ್ ದ ಡಯಾಗ್ರಾಮ್ ಅಂದ್ರೆ, ಈಗ ನಾನು ಒಂದು ಮ್ಯಾಗ್ನೆಟ್ ನ ಇಟ್ಕೊಂಡು ಇಲ್ಲಿ ನಾನು ಕಂಪಸ್ ಇಟ್ಕೊಂಡ್ರೆ ಈ ಕಂಪಸ್ ಈ ತರ ಡೈರೆಕ್ಷನ್ ಅಲ್ಲಿ ತೋರಿಸುತ್ತೆ. ಇಟ್ ಇಸ್ ಆಲ್ವೇಸ್ ಗೆಟಿಂಗ್ ರಿಪೆಲ್ಡ್ ಫ್ರಮ್ ದ ನಾರ್ತ್ ಪೋಲ್. ಸೊ ಆ ಕಂಪಸ್ ಡೈರೆಕ್ಷನ್ ನಾನು ಕಂಬೈನ್ ಮಾಡಿದ್ರೆ ಎಲ್ಲಾ ಜಾಗದಲ್ಲಿ, ಇಫ್ ಐ ಕೀಪ್ ಡ್ರಾಯಿಂಗ್ ದ ಡೈರೆಕ್ಷನ್ ಆಫ್ ದ ಕಂಪಸ್ ನೀಡಲ್, ಆವಾಗ ನನಗೆ ಈ ತರ ಸಿಗುತ್ತೆ. ಇದೇ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಅಲ್ಲೇ ಸೊ ಅದಕ್ಕೆ ಒಂದು ಪ್ರಾಪರ್ಟಿ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ ಅಂದ್ರೆ ಕ್ಯಾನ್ ಅ ಮ್ಯಾಗ್ನೆಟಿಕ್ ಕಂಪಸ್ ಪಾಯಿಂಟ್ ಇನ್ 2 ಡೈರೆಕ್ಷನ್ಸ್? ಯಾವ್ದಾದ್ರು ನಾನು ಇಲ್ಲಿ ಕಂಪಸ್ ಇಟ್ಕೊಂಡು ಇಟ್ ಕ್ಯಾನ್ ಓನ್ಲಿ ಪಾಯಿಂಟ್ ಇನ್ 1 ಡೈರೆಕ್ಷನ್ ಅಲ್ವಾ? 2 ಡೈರೆಕ್ಷನ್ ತೋರ್ಸಕ್ ಆಗತ್ತಾ ಇಲ್ವಾ? ಇಲ್ಲ ಅಣ್ಣ. ಸೊ ಯಾಕೆಂದ್ರೆ ಈಗ ಮ್ಯಾಗ್ನೆಟ್ ಇದೆ ಇಲ್ಲಿ, ಸೇ ಐ ಹ್ಯಾವ್ 2 ಲೈನ್ಸ್ ವಿಚ್ ಇಂಟರ್ಸೆಕ್ಟ್, ಯಾವ್ದೋ 2 ಲೈನ್ ಈ ತರ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಒಂದು ಕಂಪಸ್ ಇಟ್ಕೊಂಡ್ರೆ ಯಾವ ಡೈರೆಕ್ಷನ್ ಪಾಯಿಂಟ್ ಮಾಡಬೇಕು, ಲೆಫ್ಟ್ ಪಾಯಿಂಟ್ ಮಾಡ್ಬೇಕಾ, ರೈಟ್ ಇಲ್ಲಿಗೆ ಪಾಯಿಂಟ್ ಮಾಡ್ಬೇಕಾ, ಕನ್ಫ್ಯೂಷನ್ ಆಗತ್ತಲ್ವಾ? ಸೊ ಇಟ್ ಈಸ್ ಈ ತರ ಆಗಲ್ಲ, ಈ ತರ ಸಿಚುವೇಶನ್ ಅರೈಸ್ ಆಗಲ್ಲ. ಯಾಕೆಂದ್ರೆ ಅದು ಇಂಟರ್ಸೆಕ್ಟ್ ಆಗದೇ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ಲಿಯರ್ ಡಯಾಗ್ರಾಮ್ ತೋರಿಸ್ತೀನಿ. ಸೇ ಇಲ್ಲಿ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಈ ತರ ಇಂಟರ್ಸೆಕ್ಟ್ ಆಯ್ತು ಅನ್ಕೋಣ, ಇಂಟರ್ಸೆಕ್ಟಿಂಗ್ ಈ ತರ ಅನ್ಕೋಣ, ಲೆಟ್ ಅಸ್ ಸೇ ಇಟ್ ಇಸ್ ಇಂಟರ್ಸೆಕ್ಟಿಂಗ್ ಲೈಕ್ ದಿಸ್. ಸೊ ಈ ಪಾಯಿಂಟ್ ಅಲ್ಲಿ ನಾನು ಕಂಪಸ್ ಇಟ್ಕೊಂಡಾಗ ಈ ಪಾಯಿಂಟ್ ಅಲ್ಲಿ ಕಂಪಸ್ ಇಲ್ಲಿಗೆ ಪಾಯಿಂಟ್ ಮಾಡ್ಬೇಕಾ, ಇಲ್ಲಿಗೆ ಪಾಯಿಂಟ್ ಮಾಡ್ಬೇಕಾ ಅಲ್ವಾ? ಗೊತ್ತಾಗಲ್ಲ ಅಲ್ವಾ ವೆದರ್ ಇಟ್ ಶುಡ್ ಪಾಯಿಂಟ್ ಈ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕಾ, ಈ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕಾ, ಗೊತ್ತಾಗಲ್ಲ. ಅದಕ್ಕೆ ಯಾಕೆ ಆತರ ಆಗಲ್ಲ? ಕಂಪಸ್ ಕ್ಯಾನ್ ನೆವರ್ ಪಾಯಿಂಟ್ ಇನ್ 2 ಡೈರೆಕ್ಷನ್ಸ್. ಯಾಕೆ ಅಂದ್ರೆ ದೇರ್ ಇಸ್ ನೆವರ್ ಇನ್ ಇಂಟರ್ಸೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವತ್ತೂ ಇಂಟರ್ಸೆಕ್ಟ್ ಆಗಲ್ಲ. ಆಲ್ರೈಟ್, ಈಗ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ. ಓಕೆ, ಸೇ ನನಗೆ ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಇದೆ, ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ನನ್ನ ಹತ್ರ. ಸೇ ನಾನು ಇನ್ನೊಂದು ಮ್ಯಾಗ್ನೆಟ್ ತಗೊಂಡ್ಬಿಡ್ತೀನಿ ಇದ್ರ ಹತ್ರ. ಐ ಗೆಟ್ ಒನ್ ಮೋರ್ ಮ್ಯಾಗ್ನೆಟ್. Say this is
South and North. ಈ ತರ ಇಂಟರ್ಸೆಕ್ಟ್ ಆಗತ್ತಾ ಇಲ್ವಾ? ಲೆಟ್ ಮೀ ನೋ. ಇಂಟರ್ಸೆಕ್ಟ್ ಆಗತ್ತಾ ಇಲ್ವಾ? Intersect ಆಗತ್ತಾ ಇಲ್ವಾ? Because these are two different magnets. No. Will it intersect or not? No. ಆಗಲ್ಲ. ಯಾಕೆಂದ್ರೆ say there are two magnets and ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹತ್ರ ಬಂದಾಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ, ಅದ್ರ ಶೇಪ್ ಸ್ವಲ್ಪ ಚೇಂಜ್ ಆಗಿ ಏನಾಗುತ್ತೆ ಅಂದ್ರೆ ದೇ ಗೆಟ್ ಅಡ್ಜಸ್ಟೆಡ್ ಇನ್ ಸಚ್ ಅ ವೇ ದಟ್ ದೇ ಡೋಂಟ್ intersect each other. ಈ ತರ ಆಗುತ್ತೆ. So they will get adjusted in such a way that there is no intersection. All right? So ನೀವು ಕನ್ಫ್ಯೂಷನ್ ಆಗಬಾರ್ದು. ನೀವು ನನ್ನ ಸರ್ ಬರೀ ಏನಂದ್ರು ಒಂದೇ ಮ್ಯಾಗ್ನೆಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಲ್ಲ ಅಂತ, ಇನ್ನೊಂದು ಮ್ಯಾಗ್ನೆಟ್ ತಗೊಂಡ್ಬಂದ್ರೆ ಅದು ಇಂಟರ್ಸೆಕ್ಟ್ ಆಗ್ಬೋದಾ ಅಂತ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೂ ಆನ್ಸರ್ ನೋ, ದೇರ್ ಇಸ್ ನೋ ಇಂಟರ್ಸೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್. ಇಂಟರ್ಸೆಕ್ಟ್ ಆಗಲ್ಲ ಅಂತ ಇನ್ನೊಂದ್ಸತಿ ಹೇಳಿ. ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತನಾ? ಹಾಣ ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂದ್ರೆ ಇಲ್ಲಿ ನಾನು ಮ್ಯಾಗ್ನೆಟ್ ಇಟ್ಟಾಗ ನನ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ಬೇಕು, ಈ ಡೈರೆಕ್ಷನ್ ಅಲ್ಲಿ ತಾನು ಪಾಯಿಂಟ್ ಆಗ್ಬೇಕು, ಹೌದಾ ಇಲ್ವಾ? ಬಟ್ ನಾನು ಇಲ್ಲಿ ಇನ್ನೊಂದು ಲೈನ್ ಇದ್ರೆ, ಈ ತರ ಇನ್ನೊಂದು ಲೈನ್ ಇದ್ದಾಗ ನಾನು ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಕಂಪಸ್ ನ ಇಟ್ಕೊಂಡಾಗ ಅದಕ್ಕೆ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕು, ಈ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕಾ, ಈ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕಾ? 2 ಡೈರೆಕ್ಷನ್ಸ್ ಬಂದ್ಬಿಡತ್ತಲ್ವಾ, 2 ಡೈರೆಕ್ಷನ್ ಆಗೋಗತ್ತಲ್ವಾ. at a single point there cannot be 2 directions to point at ಅಲ್ವಾ, ಬರೀ ಒಂದೇ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ಬೇಕು, ಹೌದಲ್ವಾ? ಅಣ್ಣ ಅದ್ ಗೊತ್ತಾಯ್ತು, 2 ಮ್ಯಾಗ್ನೆಟ್ 2 ಮಾತಾಗ ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸತಿ ಯಾಕೆ ಇಂಟರ್ಸೆಕ್ಟ್ ಆಗಲ್ಲ? ಸೇಮ್ ಥಿಂಗ್. ನೀವು ಈಗ ನಾನು ಇಲ್ಲಿ ಒಂದು ಇಂಟರ್ಸೆಕ್ಟ್ ಆಯ್ತು ಅನ್ಕೊಳ್ಳೋಣ, ಇಲ್ಲಿ ಇಂಟರ್ಸೆಕ್ಟ್ ಆಯ್ತು. ಸೊ ಈ ಪಾಯಿಂಟ್ ಇಟ್ಕೊಂಡು ನಾನು ಈ ಪಾಯಿಂಟ್ ಅಲ್ಲಿ ಒಂದು ಕಂಪಸ್ ಇಟ್ಟಾಗ ಅದ್ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕು, ಈ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕಾ, ಈ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕಾ? ತಿರ್ಗಾ ಕನ್ಫ್ಯೂಷನ್ ಆಗತ್ತಲ್ವಾ? ಸೊ ಅದಕ್ಕೆ ಆ ತರ ಪರಿಸ್ಥಿತಿ ಬರದೇ ಇಲ್ಲ. ದೇ ನೆವರ್ ಇಂಟರ್ಸೆಕ್ಟ್. ಈ ತರ ಲೈನ್ ಇದ್ರೆ ಇಟ್ ವಿಲ್ ಗೆಟ್ ಅಡ್ಜಸ್ಟೆಡ್ ಇನ್ ಸಚ್ ಅ ವೇ ದಟ್ ಅದು ಇಂಟರ್ಸೆಕ್ಟ್ ಆಗಲ್ಲ, ಅದು ಅಡ್ಜಸ್ಟ್ ಹಂಗೆ ಆಗೋಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಆಲ್ ರೈಟ್? ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ, ಕಮಿಂಗ್. ಸೊ ನೆಕ್ಸ್ಟ್ ನಾವು ಏನ್ ಮಾತಾಡ್ತೀವಿ, ದಟ್ ದೇರ್ ಇಸ್ ಆಲ್ವೇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಮ್ಯಾಗ್ನೆಟ್. ಬಟ್ ಈಗ ನೀವೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಸೇ ದೇರ್ ಇಸ್ ಅ ವೈರ್ ಕ್ಯಾರಿಂಗ್ ಕರೆಂಟ್, ಅದರ ಹತ್ರ ನೀವು ಮ್ಯಾಗ್ನೆಟಿಕ್ ಕಂಪಸ್ ನ ತಗೊಂಡ್ಬಂದ್ರೆ ಅದು ಡಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನ ನೋಡಿದಾಗ ನೀವು ಏನ್ ಅನ್ಸುತ್ತೆ, ಮ್ಯಾಗ್ನೆಟಿಕ್ ಕಂಪಸ್ ಡಿಫ್ಲೆಕ್ಟ್ ಆಗ್ಬೇಕು ಅಂದ್ರೆ ದೇರ್ ಇಸ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ? ಎಸ್ ಆರ್ ನೋ? ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಮಾತ್ರ ಡಿಫ್ಲೆಕ್ಟ್ ಆಗುತ್ತಲ್ವಾ ಮ್ಯಾಗ್ನೆಟಿಕ್ ಕಂಪಸ್. ಸೊ ನಮಗೆ ಏನ್ ಅರ್ಥ ಆಯ್ತು ಅಂದ್ರೆ ಅ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಆಲ್ಸೋ ಹ್ಯಾಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಯಾಕೆಂದ್ರೆ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಂದ ನಮ್ಗೆ ಮ್ಯಾಗ್ನೆಟಿಕ್ ಕಂಪಸ್ ಡಿಫ್ಲೆಕ್ಟ್ ಆಯ್ತು. ಸೊ ಅದ್ರ ಏನ್ ಅರ್ಥ, ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಯಾವ್ದೋ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರ ಸುತ್ತ ಇದೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಮ್ಮ ಮ್ಯಾಗ್ನೆಟಿಕ್ ಕಂಪಸ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡೋಣ? ದ ಬೆಸ್ಟ್ ಎಕ್ಸ್ಪೆರಿಮೆಂಟ್ ಇಸ್ ಐರನ್ ಸ್ಪ್ರಿಂಕ್ಲ್, ಐರನ್ ಫಿಲ್ಲಿಂಗ್ಸ್ ಇದೆ ಅಲ್ವಾ? ಸೊ ಈ ತರ ಒಂದು ಕಾರ್ಡ್ಬೋರ್ಡ್ ಇರ್ಲಿ, ಕಾರ್ಡ್ಬೋರ್ಡ್ ತಗೊಂಡು ಈ ತರ ಒಂದು ಕರೆಂಟ್ ಕ್ಯಾರಿಂಗ್ ವೈರ್ ಈ ತರ ಮೇಲ್ಗಡೆಯಿಂದ ಕೆಳಗಡೆ ಹೋಗ್ತಾ ಇದೆ, ಅಥವಾ ಕೆಳಗಡೆಯಿಂದ ಮೇಲ್ಗಡೆ, ಇಲ್ಲ ಕರೆಂಟ್ ಈ ತರ ಹೋಗ್ತಾ ಇದೆ. ಈ ಕಾರ್ಡ್ಬೋರ್ಡ್ ಮೇಲೆ ನಾನು ಐರನ್ ಫಿಲ್ಲಿಂಗ್ಸ್ ನ ಸ್ಪ್ರಿಂಕಲ್ ಮಾಡಿದ್ರೆ ಈ ತರ ಸರ್ಕ್ಯುಲರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಅದು ಅರೇಂಜ್ ಆಗುತ್ತೆ. ಸೊ ಇದು ಅರೇಂಜ್ ಆಯ್ತು ಅಂದ್ರೆ ವಾಟ್ ಆರ್ ದೀಸ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ವಾ? ಯಾಕೆಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಅಲ್ಲಿ ಅಥವಾ ಯಾವ ಕಾನ್ಫಿಗರೇಷನ್ ಅಲ್ಲಿ ಇದೆ, ಆ ಕಾನ್ಫಿಗರೇಷನ್ ಅಲ್ಲಿ ತಾನೇ ನಮ್ಗೆ ಮ್ಯಾಗ್ನೆಟಿಕ್ ಐರನ್ ಫಿಲ್ಲಿಂಗ್ಸ್ ಎಲ್ಲ ಆಗೋದು ಅಲ್ವಾ? ಎಸ್ ಆರ್ ನೋ? ಸೊ ನಮ್ಗೆ ಏನ್ ಅರ್ಥ ಆಯ್ತು, ಈ ಐರನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸುತ್ತ ನಮ್ಗೆ ಯಾವ್ದೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅರ್ಥ ಆಯ್ತು. ಈಗ ನೀವು ಕೇಳ್ಬೋದು, ಮ್ಯಾಗ್ನೆಟಿಕ್ ಲೈನ್ಸ್ಗೆ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು? ಡೈರೆಕ್ಷನ್. ಸೊ ಈ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಡೈರೆಕ್ಷನ್ ಯಾವುದು? ಕ್ಲಾಕ್ ವೈಸ್ ಅಲ್ಲಿ ಇದೆಯಾ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇದೆಯಾ, ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಾ ಇದೆ ಅಂತ ನೀವು ಕೇಳಬೇಕು ಅಂದ್ರೆ ಅದಕ್ಕೆ ಒಂದು ರೂಲ್ ಇದೆ, ದಟ್ ಇಸ್ ಕಾಲ್ಡ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್? ಸೊ ಈ ರೂಲ್ ಏನ್ ಹೇಳುತ್ತೆ ಅಂದ್ರೆ,
if you hold the current carrying wire, straight wire, in your right hand such that your thumb points in a direction of current, then the direction of the curl of the fingers, curl ಅಂದ್ರೆ ಯಾವ ಡೈರೆಕ್ಷನ್ ನಿಮ್ಮ ಫಿಂಗರ್ಸ್ ಸುತ್ತತೆ, that curl of the fingers will give the direction of magnetic field. So ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ current is going downwards, current is flowing downwards. So ನಾನು thumb ನ if I point it in a downward direction, ನನ್ನ ಫಿಂಗರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಕರ್ಲ್ ಆಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ವಾ? ನೀವು ಟ್ರೈ ಮಾಡಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ನಿಮ್ ಥಂಬ್ ನ ಪಾಯಿಂಟ್ ಮಾಡಿದ್ರೆ ಅವಾಗ ಫಿಂಗರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಕರ್ಲ್ ಆಗ್ತಾ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಬೆಂಡ್ ಆಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ವಾ? ಎಸ್ ಆರ್ ನೋ? ಏನಾಗ್ತಾ ಇತ್ತು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ಇನ್ ಕ್ಲಾಕ್ವರ್ಡ್ ಡೈರೆಕ್ಷನ್. ಸೇಮ್ ಥಿಂಗ್ ನೀವು ಥಂಬ್ ನ ಮೇಲ್ ಇಟ್ಕೊಂಡಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾನ್ಸೆಂಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸುತ್ತಾ ಇದೆ. ಓಕೆನಾ? ಸೊ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಲ್ ರೈಟ್? ಬರೀ ಈ ಪ್ರಾಪರ್ಟಿ ಮಾತ್ರ ಯೂಸ್ ಮಾಡ್ಬೇಕಾ? ಫಾರ್ ಅ ಸ್ಟ್ರೇಟ್ ಕಂಡಕ್ಟಿಂಗ್ ವೈರ್, ಇಲ್ಲಿ ನಾನು ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿ, ಸ್ಟ್ರೇಟ್ ವೈರ್ ಇದ್ದಾಗ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ will tell you the direction of magnetic field. All right? ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಬೇರೆ ಪ್ರಾಪರ್ಟೀಸ್ ಇದೆ, ಅದು ಬರೋಣ. ಇದು ಮಾತ್ರ ಜಸ್ಟ್ ಸ್ಟ್ರೈಟ್ ಲೈನ್ ಇರೋದಕ್ಕೆ ಮಾತ್ರ, ಸ್ಟ್ರೈಟ್ ಲೈನ್ ಇದ್ರೆ ಮಾತ್ರ. ಓಕೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಈಗ ಇವ್ರು ಕೇಳಿದ್ರು ಕ್ವೆಶ್ಚನ್ ಸ್ಟ್ರೈಟ್ ಲೈನ್ ಇದ್ದಾಗ ಆ ಸ್ಟ್ರೈಟ್ ವೈರ್ನ ನಾನು ಬೆಂಡ್ ಮಾಡಿದ್ರೆ, ಈ ತರ ಬೆಂಡ್ ಮಾಡಿದ್ರೆ ಏನಾಗತ್ತೆ ಅಂತ ನೋಡೋಣ. ಸೊ ಸೇಮ್ ಥಿಂಗ್, ಈ ತರ ಬೆಂಡ್ ಮಾಡಿದಾಗ ಈ ತರ ಒಂದು ಪೇಪರ್ ಇದೆ ಅಥವಾ ಒಂದು ಕಾರ್ಡ್ ಬೋರ್ಡ್ ಇದೆ. ಸೊ ಇಲ್ಲಿ ಮುಂಚೆ ಈ ತರ ಸ್ಟ್ರೇಟ್ ಲೈನ್ ಇತ್ತು, ಸ್ಟ್ರೇಟ್ ಕಂಡಕ್ಟಿಂಗ್ ವೈರ್, ಅದನ್ನ ನಾನು ಬೆಂಡ್ ಮಾಡಿ ಈ ತರ ಬೆಂಡ್ ಮಾಡಿದ್ದೀನಿ. ಆಲ್ ರೈಟ್? ಈ ತರ ಬೆಂಡ್ ಮಾಡಿ ಈ ತರ ಇದೆ. ಅಂಡರ್ಸ್ಟುಡ್? ಸೊ ಈಗ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ? ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಈ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಆಲ್ ರೈಟ್? ಕಾಣಿಸ್ತಾ ಇದೆಯಾ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ? ಕಾಣಿಸ್ತಾ ಇದೆಯಾ? ಸೊ ಈಗ ಈ ಪಾಯಿಂಟ್ ಅಲ್ಲಿ ಸೇ ದಿಸ್ ಇಸ್ ಪಾಯಿಂಟ್ ಎ. ಪಾಯಿಂಟ್ ಎ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದೆ? ಅಪ್ ಆರ್ ಡೌನ್? ಅಪ್ವರ್ಡ್. ಅಪ್ವರ್ಡ್. ಸೊ ಅಪ್ವರ್ಡ್ ಅಲ್ಲಿ ಥಂಬ್ ನ ಅಪ್ವರ್ಡ್ ಡೈರೆಕ್ಷನ್ ಪಾಯಿಂಟ್ ಮಾಡಿದಾಗ ನಂದು ಕರ್ಲ್ ಆಫ್ ದ ಫಿಂಗರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಫಿಂಗರ್ಸ್ ಬೆಂಡ್ ಆಗ್ತಾ ಇದೆ? ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್? ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್. ವೆರಿ ಗುಡ್, ಆಂಟಿ ಕ್ಲಾಕ್ ವೈಸ್. ಸೊ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅದೇ ಇಲ್ಲಿ ಡಿನೋಟ್ ಮಾಡಿದ್ದೀನಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೇಮ್ ಥಿಂಗ್ ಇಲ್ಲಿ ಪಾಯಿಂಟ್ ಬಿ. ಪಾಯಿಂಟ್ ಬಿ ಅಲ್ಲಿ ಕರೆಂಟ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ತಾ ಇದೆ ಅಲ್ವಾ? ಸೊ ಡೌನ್ವರ್ಡ್ ಡೈರೆಕ್ಷನ್ ಇದ್ದಾಗ ಯಾವ ಡೈರೆಕ್ಷನ್ ಅಲ್ಲಿ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ? ಕ್ಲಾಕ್ ವೈಸ್. ಕ್ಲಾಕ್ ವೈಸ್. ಸೊ ದಿಸ್ ಇಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಅರ್ಥ ಆಯ್ತಾ ಎಷ್ಟು? ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯ್ತು? ಒಂದು ಸ್ಟ್ರೇಟ್ ವೈರ್ ಇಂದ ಗೊತ್ತಾಯ್ತು, ಒಂದು ಸ್ಟ್ರೇಟ್ ವೈರ್, ಒಂದು ಬೆಂಟ್. ಈಗ ನೆಕ್ಸ್ಟ್ ಏನ್ ನೋಡೋಣ? ಸಾಲೆನಾಯ್ಡ್. ಸಾಲೆನಾಯ್ಡ್ ಏನಂದ್ರೆ, ಸೇ ಯಾವ್ದಾದ್ರು ಒಂದು ಕೋರ್ ಇದೆ, ಯಾವ್ದಾದ್ರು ಒಂದು ಕಾರ್ಡ್ ಬೋರ್ಡ್ ಏನಾದ್ರು ಒಂದು ಈ ತರ ಕೋರ್ ಇದೆ, ಸಿಲಿಂಡ್ರಿಕಲ್ ಕೋರ್, ಯಾವ್ದಾದ್ರು ಕೋರ್ ಇರ್ಬೋದು. ಅದ್ರ ಸುತ್ತ ನಾನು ಈ ತರ ವೈರ್ ಸುತ್ತೀನಿ. ಆಲ್ರೈಟ್? ವೈರ್. ಆಮೇಲೆ ಆ ವೈರ್ಗೆ ನಾನು ಕರೆಂಟ್ ಪಾಸ್ ಮಾಡ್ತೀನಿ. ಆಲ್ರೈಟಾ? ಈ ತರ ಒಂದು ಕೋರ್ ಇದೆ, ಅದ್ರ ಸುತ್ತ ನಾನು ಈ ತರ ವೈರ್ ನ ಸುತ್ತಿದ್ದೀನಿ, ಕಟ್ಟಿದ್ದೀನಿ. ಆಲ್ರೈಟ್? ಕಟ್ಬಿಟ್ಟು ಆ ಎಂಡ್ಸ್ ಆಫ್ ದ ವೈರ್ ಇದೆ ಅಲ್ವಾ, ಅದನ್ನ ನಾನು ಯಾವ್ದೋ ಸರ್ಕ್ಯೂಟ್ ಜಾಯಿನ್ ಮಾಡಿದ್ದೀನಿ. ನಾನು ಸ್ವಿಚ್ ಆನ್ ಮಾಡಿದಾಗ ಆ ಫುಲ್ ವೈರ್ ಅಲ್ಲಿ ನನಗೆ ಕರೆಂಟ್ ಫ್ಲೋ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಈಗ ಆ ಕರೆಂಟ್ ಫ್ಲೋ ಆಗ್ತಾ ಇದ್ದಾಗ, ಸೊ ನಮ್ಗೆ ಏನ್ ಗೊತ್ತು? ವೆನ್ ಎವರ್ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ಅನ್ ಎಲೆಕ್ಟ್ರಿಕ್ ಟು ಕಂಡಕ್ಟರ್, ದೇರ್ ಇಸ್ ಆಲ್ವೇಸ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಸ್ ಆರ್ ನೋ? ಎಸ್. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಅ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ತರ ಕರ್ಲ್ ಆಗಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ ಡಯಾಗ್ರಾಮ್ 1 ಈಗ ಈ ತರ ಕರ್ಲ್ ಆಗಿದೆ. ಸೊ ಟೇಕ್ ಇದರ ಯಾವ್ದಾದ್ರು ಒಂದು ಪಾಯಿಂಟ್ ತಗೋಣ, ಈ ಪಾಯಿಂಟ್ ಎ ಅಂತ ತಗೋಣ. ಪಾಯಿಂಟ್ ಎ ಇದ್ದಾಗ, ಪಾಯಿಂಟ್ ಎ ಅಲ್ಲಿ
ಪಾಯಿಂಟ್ ಎ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ? ಡೌನ್ವರ್ಡ್ ಡೈರೆಕ್ಷನ್ ಅಲ್ವಾ? ಎಸ್ ಆರ್ ನೋ? ಎಸ್ ಅಣ್ಣ. ಆ ಪಾಯಿಂಟ್ ಅಲ್ಲಿ ಡೌನ್ವರ್ಡ್ ಡೈರೆಕ್ಷನ್ ಪಾಯಿಂಟ್ ಆಗ್ತದೆ. ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ತಾ ಇದ್ದಾಗ ಸೊ ನಂಗೆ ಯಾವ ಡೈರೆಕ್ಷನ್ ಅಲ್ಲಿ ಕರ್ಲ್ ಇದೆ? ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಯಾವ ಇಲ್ಲಿ 3 ಡೈಮೆನ್ಷನಲ್ ವ್ಯೂ ನೋಡಿದಾಗ ನಂಗೆ ಈ ತರ ಕ್ಲಾಕ್ ವೈಸ್ ಹಿಂಗ್ ಮಾಡಿದಾಗ ಈ ತರ ಹಿಂಗ್ ಆಚೆ ಬರ್ತಾ ಇದೆ. ಇಟ್ ಇಸ್ ಇನ್ 3 ಡೈಮೆನ್ಷನಲ್ ನೋಡಿದಾಗ ಈ ತರ ಇದೆ. ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅನ್ನೋ ಗೊತ್ತಾಗಿ. ಈಗ ಫಾರ್ ಎಕ್ಸಾಂಪಲ್ ಈ ತರ ತೋರಿಸ್ತಾ ಇದ್ದೀನಿ. ಸೊ ಇಟ್ ಇಸ್ ಕಮಿಂಗ್ ಅಪ್ ಲೈಕ್ ದಿಸ್. ಅದೇ ಇಲ್ಲಿ ತೋರಿಸಿದ್ದೀನಿ. ಇಟ್ ಇಸ್ ಕಮಿಂಗ್ ಅಪ್ ಲೈಕ್ ದಿಸ್. ಗೊತ್ತಾಯ್ತಾ? ಇಟ್ ಇಸ್ ಗೋಯಿಂಗ್ ಲೈಕ್ ದಿಸ್. ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತಾ? ಸೊ ಈ ತರ ಮಾಡಿದಾಗ ಇಟ್ ಇಸ್ ಗೋಯಿಂಗ್ ಅಪ್ 3 ಡೈಮೆನ್ಷನಲ್ ಅಲ್ಲಿ ನೋಡಿದಾಗ ಇಟ್ ಇಸ್ ಗೋಯಿಂಗ್ ಅಪ್ ಲೈಕ್ ದಿಸ್ ಅಂಡ್ ಕಮಿಂಗ್ ಡೌನ್, ಗೋಯಿಂಗ್ ಅಪ್ ಲೈಕ್ ದಿಸ್ ಅಂಡ್ ಕಮಿಂಗ್ ಡೌನ್. ಸೊ ಅದನ್ನೇ ಇಲ್ಲಿ ಡಿನೋಟ್ ಮಾಡಿದ್ದೀನಿ. ಆಲ್ ರೈಟ್. ಸೊ ಸಾಲಿನಾಯ್ಡ್ ಅಲ್ಲಿ ಏನ್ ಒಂದು ಪ್ರಾಪರ್ಟಿ ಅಂದ್ರೆ ಈ ಎಷ್ಟು ನಂಬರ್ ಆಫ್ ಟರ್ನ್ಸ್ ಇದೆ ಅಲ್ವಾ, ನಂಬರ್ ಆಫ್ ಟರ್ನ್ಸ್ ನ ಜಾಸ್ತಿ ಮಾಡಿದಷ್ಟು ನನಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಓಕೆ, ಎಷ್ಟು ಜಾಸ್ತಿ ವೈರ್ ಹಾಕ್ತೀನಿ ಅಷ್ಟೇ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಓಕೆ, ಆಲ್ ರೈಟ್. ಓಕೆ, ಈಗ ಸೊ ಅದೇ ಪ್ರಾಪರ್ಟಿ ಇಲ್ಲಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್ ಆಫ್ ದ ಕರೆಂಟ್ ಅಂಡ್ ನಂಬರ್ ಆಫ್ ಕಾಯಿಲ್ಸ್. ಸೊ 2 ಥಿಂಗ್ಸ್, ಕಾಯಿಲ್ಸ್ ನ ಎಷ್ಟು ಜಾಸ್ತಿ ಸುತ್ತೀನಿ ಅಷ್ಟೇ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಕರೆಂಟ್ ನ ಜಾಸ್ತಿ ಮಾಡಿದಾಗ್ಲೂ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಮಗೆ ಎಲ್ಲ ಸರಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ವಿ ಆಲ್ಸೋ ಕಾಲ್ಡ್ ಇಟ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಯಾಕೆಂದ್ರೆ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದೇರ್ ಇಸ್ ಆಲ್ವೇಸ್ ಸಮ್ ಕೈಂಡ್ ಆಫ್ ಫೋರ್ಸ್ ದಟ್ ಇಸ್ ಅಪ್ಲೈಂಗ್. ಇನ್ ಸ್ಫಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂದ್ರೆ ಆ ರೀಜನ್ ಅಲ್ಲಿ ಏನಾದ್ರೂ ಇನ್ಫ್ಲೂಯೆನ್ಸ್ ಇದೆ, ಏನೋ ಸ್ವಲ್ಪ, ದೇರ್ ಇಸ್ ಆಲ್ವೇಸ್ ಸಮ್ ಫೋರ್ಸ್ ದಟ್ ಇಸ್ ಆಕ್ಟಿಂಗ್. ಸೊ ಆ ಫೋರ್ಸ್ ಅದನ್ನ ಹೆಂಗ್ ಮೆಷರ್ ಮಾಡೋದು ಏನು ಅಂತ ನೋಡೋಣ. ಸೊ ಒಬ್ರು ಸೈಂಟಿಸ್ಟ್ ಇದ್ರು ಹೂ ಸಜೆಸ್ಟೆಡ್ ದಟ್ current carrying conductor produces magnetic field. ಇದು ನಮಗೆ ಗೊತ್ತು. If a current carrying conductor produces magnetic field and exerts force on a magnet, then vice versa should also be true, that a magnet should also exert force on a current carrying conductor. ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ, ಸೇ ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ, ಇಲ್ಲಿ ಇನ್ನೊಂದೊಂದು ಮ್ಯಾಗ್ನೆಟ್ ಇದೆ, ಇಲ್ಲಿ ಎಲ್ಲ ಸತಿ ದೇರ್ ಸಮ್ ಫೋರ್ಸ್ ಅಲ್ವಾ? ಎಸ್ ಆರ್ ನೋ? ಎಸ್ ಅಣ್ಣ. Illi, if I consider this instead of a magnet, if I consider a wire, current carrying wire allu there is always some magnetic field alva? Yes or no? Yes. Yes, so this Anna. current carrying wire is also acting like a magnet alva? Yes. Acting like a magnet, yes or no? Yes. Because it is acting like a magnet, Yes, namage ಏನು Anna. ಗೊತ್ತು, between 2 magnets there is always some force alva? Yes or no? Attraction or repulsion, some force is there alva? Yes. Yes. So there is this force, that is what Ampere, that scientists are suggesting, that between a magnet and a current carrying conductor also there is a force. All right. Okay. Okay ಅಣ್ಣ. All right. ಅಣ್ಣ, ಹಂಗಂದ್ರೆ ನಾವು ಏನಾದ್ರೂ ಒಂದು ಮ್ಯಾಗ್ನೆಟ್ ನ ವೈರ್ ಹತ್ರ ತಗೊಂಡೋದ್ರೆ ಇಟ್ ಮೀನ್ಸ್ ಅಟ್ಯಾಚ್, ಸ್ವಲ್ಪ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಆಗಬಹುದು, ಬಟ್ ದಟ್ ವೈರ್ ಶುಡ್ ಬಿ ಕ್ಯಾರಿಂಗ್ ಕರೆಂಟ್. ಇಫ್ ಯು ಜಸ್ಟ್ ಟೇಕ್ ಅ ವೈರ್, ಕರೆಂಟ್ ಇಲ್ಲ ಅದರ ಒಳಗಡೆ ಅಂತ, ಇಫ್ ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್, ಆವಾಗ ಏನು ಫೋರ್ಸ್ ಆಗಲ್ಲ. ಆ ಕರೆಂಟ್ ಫ್ಲೋ ಆಗ್ತಾ ಇದ್ದಾಗ ಇಫ್ ಯು ಟೇಕ್ ಅ ಮ್ಯಾಗ್ನೆಟ್ ಟುವರ್ಡ್ಸ್ ಇಟ್, ದೇರ್ ವಿಲ್ ಬಿ ಸಮ್ ಅಟ್ರಾಕ್ಷನ್ or repulsion. ಓಕೆ, ಥ್ಯಾಂಕ್ ಯು. ಸೊ ನೀವೇನ್ ಚೆಕ್ ಮಾಡ್ಬೋದು ಅಂದ್ರೆ, ಬೆಸ್ಟ್ ಥಿಂಗ್, ನಿಮ್ಮ ಮನೇಲಿ ಏನೋ ಎಲೆಕ್ಟ್ರಿಕ್ ಕರೆಂಟ್ ಇದ್ರೆ, ಎಲೆಕ್ಟ್ರಿಕ್ ವೈರ್ ಇದ್ದಾಗ, ಡೋಂಟ್ ಟೇಕ್ ಅ ಮ್ಯಾಗ್ನೆಟ್ ನಿಯರ್ ಇಟ್, ಟೇಕ್ ಅ ಕಂಪಸ್ ನಿಯರ್ ಇಟ್. ಕಂಪಸ್ ತಗೊಂಡು ಹೋದ ತಕ್ಷಣ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಡಿಫ್ಲೆಕ್ಟ್ ಆಯ್ತು ಅಂದ್ರೆ ಏನ್ ಅರ್ಥ? ದೇರ್ ಇಸ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ? ಎಸ್ ಆರ್ ನೋ? ಎಸ್. ಸೊ ಯಾವ್ದಾದ್ರು ಮನೆಯಲ್ಲಿ ಇಫ್ ದೇರ್ ಇಸ್ ಸಮ್ ವೈರ್, ಯಾವ್ದಾದ್ರು ಆಚೆ ಯಾವ್ದಾದ್ರು ವೈರ್ ಇದ್ರೆ, ಮನೆಯಲ್ಲಿ ಯಾವ್ದಾದ್ರು ಗೋಡೆ ಒಳಗಡೆ ಅಲ್ಲ, ಆಚೆ ಯಾವ್ದಾದ್ರು ಎಕ್ಸ್ಟರ್ನಲ್ ವೈರ್ ಇದ್ರೆ ಅದ್ರ ಹತ್ರ ಕಂಪಸ್ ತಗೊಂಡೋಗಿ, ಇಟ್ ವಿಲ್ ಡಿಫ್ಲೆಕ್ಟ್. ಆಲ್ ರೈಟ್. ಓಕೆ. ಓಕೆ ಅಣ್ಣ. ಓಕೆ. ಸೊ ಇದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಈ ಆಂಪಿಯರ್ ಅಂತ ಏನ್ ಮಾಡಿದ್ರು, ದೇ ಡಿಡ್ ಅನ್ ಎಕ್ಸ್ಪೆರಿಮೆಂಟ್.
ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಒಂದು ಅಲ್ಯೂಮಿನಿಯಂ ರಾಡ್ ನ ಇಟ್ಕೊಂಡ್ರು. ಅಲ್ಯೂಮಿನಿಯಂ ರಾಡ್ ನ ಈ ಹಾರ್ಸ್ ಶೂ ಮ್ಯಾಗ್ನೆಟ್ ಹತ್ರ ಇಟ್ಕೊಂಡು ಆ ಅಲ್ಯೂಮಿನಿಯಂ ರಾಡ್ಗೆ ಕರೆಂಟ್ ಪಾಸ್ ಮಾಡೋದು. ಕರೆಂಟ್ ಪಾಸ್ ಮಾಡಿದಾಗ ಈ ಅಲ್ಯೂಮಿನಿಯಂ ರಾಡ್ ಏನಾಯ್ತು, ದೇರ್ ವಾಸ್ ಅ ಫೋರ್ಸ್ ದಟ್ ವಾಸ್ ಅಪ್ಲೈಡ್ ಆನ್ ದ ಅಲ್ಯೂಮಿನಿಯಂ ರಾಡ್ ಅಂಡ್ ಅಲ್ಯೂಮಿನಿಯಂ ರಾಡ್ ಡಿಸ್ಪ್ಲೇಸ್ ಆಯ್ತು. ಓಕೆ, ಬಟ್ ಕರೆಂಟ್ ಡೈರೆಕ್ಷನ್ ನ ಚೇಂಜ್ ಮಾಡಿದಾಗ, ರಿವರ್ಸ್ ಮಾಡಿದಾಗ, ಯಾವ ಡೈರೆಕ್ಷನ್ ಅಲ್ಲಿ ಅಲ್ಯೂಮಿನಿಯಂ ರಾಡ್ ಡಿಸ್ಪ್ಲೇಸ್ ಆಯ್ತು ಆ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ ಆಯ್ತು. ಸೊ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ದ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡಿಟರ್ಮೈನಿಂಗ್ ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ ಅಂತ ಡಿಟರ್ಮೈನ್ ಮಾಡಕ್ಕೆ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? Okay. ಯಾಕೆಂದ್ರೆ ಹೌ ಡು ವಿ ನೋ ದಟ್ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್? ಯಾಕೆಂದ್ರೆ ವೆನ್ ವಿ ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಆ ಅಲ್ಯೂಮಿನಿಯಂ ರಾಡ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಯ್ತು ಅದು ಉಲ್ಟಾ ಆಗ್ಬಿಟ್ಟು ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆಯ್ತು, ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಯ್ತು. ಸೊ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಆ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ ದಟ್ ಹ್ಯಾಸ್ ಸಮ್ ವೇಟೇಜ್, ಸಮ್ ಇನ್ಫ್ಲೂಯೆನ್ಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ಅಲ್ಯೂಮಿನಿಯಂ ರಾಡ್ ಇಸ್ ಮೂವಿಂಗ್. ಸೊ ಆ ಇನ್ಫ್ಲೂಯೆನ್ಸ್, ಆ ಯಾವ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ನಮ್ಗೆ ಗೊತ್ತಾಯ್ತು ಕರೆಂಟ್ ಮೇಲೆ ಬೇಸ್ಡ್ ಇದೆ, ಕರೆಂಟ್ ಡೈರೆಕ್ಷನ್ ಮೇಲೆ ಬೇಸ್ಡ್ ಇದೆ. ಸೊ ಅದಕ್ಕೆ ಒಂದು ಲಾ ಏನ್ ಬಂತು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಈ ರೂಲ್ ಅಲ್ಲಿ ಏನಂದ್ರೆ ಆ ಕರೆಂಟ್ ಡೈರೆಕ್ಷನ್ ನ ಕನ್ಸಿಡರ್ ಮಾಡುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಡೈರೆಕ್ಷನ್ ಕನ್ಸಿಡರ್ ಮಾಡುತ್ತೆ. ಈ ಎರಡು ಡೈರೆಕ್ಷನ್ ತಗೊಂಡು ಫೈನಲಿ ನಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗುತ್ತೆ ಅದನ್ನ ತೋರಿಸುತ್ತೆ. ಆಲ್ರೈಟ್, ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಏನ್ ತೋರಿಸುತ್ತೆ ಅಂದ್ರೆ, if you left hand, first don't take a right hand, take the left hand. If you place your middle finger in the direction of current and your index finger in the direction of magnetic field, first all three fingers are perpendicular to each other. It more axis alli ide. If I say this is x, y, z, three perpendicular axes alli ide. So if the middle finger is in the direction of current and the index finger is in direction of magnetic field, ಆವಾಗ ನಮಗೆ ಥಂಬ್ ಏನ್ ಕೊಡುತ್ತೆ, ಥಂಬ್ shows us the direction of force acting on the conductor. ಆ ಯಾವ ವೈರ್ ಇತ್ತಲ್ವಾ, ಯಾವ ಕರೆಂಟ್ ಕ್ಯಾರಿಂಗ್ ವೈರ್ ಇತ್ತಲ್ವಾ, ಆ ವೈರ್ ಯಾವ ಡೈರೆಕ್ಷನ್ ಡಿಸ್ಪ್ಲೇಸ್ ಆಗುತ್ತೆ ಅಂತ ಥಂಬ್ ತೋರಿಸುತ್ತೆ. ಅರ್ಥ ಆಯ್ತಾ ಇದು? ಅರ್ಥ ಆಯ್ತಾ? ಓಕೆ. ಸೊ ಈಗ ನಾನು ಕ್ವೆಶ್ಚನ್ ಕೇಳ್ತೀನಿ. If an electron enters a magnetic field, ಇದು ಎಲೆಕ್ಟ್ರಾನ್ enters a magnetic field as shown, ಈಗ ಕೆಳಗಡೆ ಹೋಗ್ತಾ ಇದೆ ಎಲೆಕ್ಟ್ರಾನ್, ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ತೋರಿಸ್ತಾ ಇದೆ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ ಹೋಗುತ್ತೆ, ರೈಟ್ ಹೋಗುತ್ತಾ, ಲೆಫ್ಟ್ ಹೋಗುತ್ತಾ, ಪೇಜ್ ಇಂದ ಆಚೆ ಬರುತ್ತಾ, ಪೇಜ್ ಒಳಗಡೆ ಹೋಗುತ್ತಾ? ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿ. ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಅಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಮಿಡಲ್ ಫಿಂಗರ್ ಇಸ್ ಗೋಯಿಂಗ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್, ಇಂಡೆಕ್ಸ್ ಫಿಂಗರ್ ಇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಥಂಬ್ ವಿಲ್ ಗಿವ್ ಅಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸೊ ನಾನು ಏನ್ ಕೇಳ್ತಾ ಇದ್ದೀನಿ ಕ್ವೆಶ್ಚನ್ ಅಲ್ಲಿ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್? ಡೈರೆಕ್ಷನ್ ಆಫ್ ಥಂಬ್ ಡೈರೆಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ವಾಟ್ ಇಸ್ ದ ಆನ್ಸರ್? ಅಪ್ವರ್ಡ್. ಅಪ್ವರ್ಡ್, ಔಟ್ ಆಫ್ ದ ಪೇಜ್? ಔಟ್ ಆಫ್ ದ ಪೇಜ್. ಔಟ್ ಆಫ್ ದ ಪೇಜ್. ಬೇರೆಯವ್ರು ಯಾರಾದ್ರೂ ಬೇರೆ ಆನ್ಸರ್ ಇದೆಯಾ? ಯಾರಾದ್ರೂ ಬೇರೆ ಆನ್ಸರ್ ಹೇಳ್ತೀರಾ? ಇಸ್ ದೇರ್ ಎ ಡಿಫರೆಂಟ್ ಆನ್ಸರ್, ಎಸ್ ಆರ್ ನೋ? ಎಲ್ಲರೂ ಎವ್ರಿವನ್ ಥಿಂಕ್ಸ್ ಇಟ್ ಇಸ್ ಅಪ್ವರ್ಡ್? ಎಸ್ ಆರ್ ನೋ ರಿಪ್ಲೈ ಮಾಡಬೇಕು. ಎವ್ರಿವನ್ ಥಿಂಕ್ಸ್ ಇಟ್ ಇಸ್ ಔಟ್ ಆಫ್ ದ ಪೇಜ್? ನೋ. ಯಾರೋ ನೋ ಅಂದ್ರು, ಯಾವ ಆನ್ಸರ್ ನೀವೇನ್ ಹೇಳ್ತೀರಾ? ನೀವೇನ್ ಆನ್ಸರ್ ಹೇಳ್ತೀರಾ? ನೋ ಅಂದ್ರಲ್ವಾ ಯಾರೋ? Alright, so the answer is wrong. Out of the page is wrong. Answer is into the page. ಯಾಕೆ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ನಾವು ಕನ್ವೆನ್ಷನಲ್ ಆಗಿ ಏನ್ ತಗೋತೀವಿ, ಪಾಸಿಟಿವ್ ಟು ನೆಗೆಟಿವ್ ಡೈರೆಕ್ಷನ್. ಸೊ ವಿ ಆರ್ ಕನ್ಸಿಡರಿಂಗ್ ಆಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಯಾವ ಡೈರೆಕ್ಷನ್ ಮೂವ್ ಆಗ್ತಾ ಇದೆ, ನೆಗೆಟಿವ್ ಟರ್ಮಿನಲ್ ನಿಂದ ಪಾಸಿಟಿವ್ ಟರ್ಮಿನಲ್ ಮೂವ್ ಆಗ್ತಾ ಇದೆ. ಬಟ್ ನಾವು ಕರೆಂಟ್ ಡೈರೆಕ್ಷನ್ ಏನ್ ತಗೋತಾ ಇದೀವಿ, ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ತಗೋತಾ ಇದೀವಲ್ಲ,
opposite to the direction of electron alwa? Yes or no? Yes or no? Unmute ಮಾಡಿ ರಿಪ್ಲೈ ಮಾಡಬೇಕು. Yes. So the direction of electron downward iddaga direction of current is upward. Current direction is upward. Because current direction is always opposite to the direction of electron. ಅದಕ್ಕೆ ಈ ಸರ್ಕ್ಯೂಟ್ ಬರ್ದೆ. ಪಾಸಿಟಿವ್ ಟು ನೆಗೆಟಿವ್ ಇದ್ದಾಗ ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಬಟ್ ನಾವು ಕನ್ವೆನ್ಷನ್ ಏನ್ ತಗೋತೀವಿ, ಪಾಸಿಟಿವ್ ಇಂದ ನೆಗೆಟಿವ್ ಗೆ ಕರೆಂಟ್ ಮೂವ್ ಆಗ್ತಾ ಇದೆ ಅಂತ ತಗೋತಾ ಇದೀವಿ. ದಟ್ ಈಸ್ ವೈ ಎಲೆಕ್ಟ್ರಾನ್ ಕೆಳಗಡೆ ಇದ್ರೂ ಕರೆಂಟ್ ಇಸ್ ಗೋಯಿಂಗ್ ಕನ್ವೆನ್ಷನಲ್ ಡೈರೆಕ್ಷನ್ ಪ್ರಕಾರ ಕರೆಂಟ್ ಇಸ್ ಅಪ್ವರ್ಡ್ಸ್. ಸೊ ನಾವು ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿದಾಗ ದ ಮಿಡಲ್ ಫಿಂಗರ್ ಇಸ್ ಗೋಯಿಂಗ್ ಅಪ್ವರ್ಡ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. ಸೊ ವೇರ್ ಇಸ್ ದ ಥಂಬ್? ಇನ್ ಟು ದ ಪೇಜ್ ಅಲ್ವಾ? ಎಸ್ ಆರ್ ನೋ? ಎಸ್ ಅಣ್ಣ. ಸೊ ಇಟ್ ಇಸ್ ಇನ್ ಟು ದ ಪೇಜ್. ಯಾರೋ ಔಟ್ ಆಫ್ ದ ಪೇಜ್ ಹೇಳಿದಲ್ವಾ, ಅರ್ಥ ಆಯ್ತಾ ಯಾಕೆ ತಪ್ಪಾಯ್ತು ಅಂತ? ಎಸ್ ಅಣ್ಣ. Alright. Next, a positively charged particle projected towards the west is deflected north by magnetic field. What is the direction of magnetic field? So positive particle is projected towards the west. So west ಗೆ ಇಲ್ಲಿ ಹೋಗ್ತಾ ಇದೆ. ಇದು ನನ್ನ ಕರೆಂಟ್ ಅಲ್ವಾ? is deflected to the north by a magnetic field. So north ಗೆ ನನಗೆ ಇದು ಫೋರ್ಸ್. ಸೊ ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಕೇಳ್ತಾ ಇದ್ದಾರೆ. ಟ್ರೈ ಮಾಡ್ತೀರಾ? ಕರೆಂಟ್ ಯಾವ ಕಡೆ? ಕರೆಂಟ್ ಈ ಕಡೆ ಇದೆ. ಟುವರ್ಡ್ಸ್ ಸೌತ್ ಆಗುತ್ತಲ್ವಾ? ಡೌನ್ವರ್ಡ್ಸ್. ಒಂದು ನಿಮಿಷ ನೋಡೋಣ. ನಾಟ್ ಟುವರ್ಡ್ಸ್, ಅಪ್ವರ್ಡ್ಸ್ ಬಂತು. ಅಪ್ವರ್ಡ್ಸ್. ಎಸ್ ಸರ್. ಇದು ನೋಡಿ, ಇದು ಗೊತ್ತಾಯ್ತಾ? ಇದು ಅರ್ಥ ಆಗ್ತಾ ಇದೆಯಾ? ಕ್ಯಾನ್ ಯು ಸಿ ದಿಸ್? ಸೊ ಈ ಕಡೆ ಈ ಡೈರೆಕ್ಷನ್ ಅಲ್ಲೇ ನನಗೆ ಎಲೆಕ್ಟ್ರಿಕ್ ಕರೆಂಟ್ ಹೋಗ್ತಾ ಇದೆ. ಈ ಡೈರೆಕ್ಷನ್ ಅಲ್ಲಿ, ನಾರ್ತ್ ಡೈರೆಕ್ಷನ್ ಅಲ್ಲಿ ನನಗೆ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಸೊ ನನಗೆ ಇಂಡೆಕ್ಸ್ ಫಿಂಗರ್ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ತಾ ಇದೆ? ಅಪ್ವರ್ಡ್ ಡೈರೆಕ್ಷನ್ ಅಲ್ವಾ? ಎಸ್ ಆರ್ ನೋ? Yes. ಅದಕ್ಕೆ ಸೊ ಇದು ಅರ್ಥ ಆಯ್ತಾ? ಸೊ ದಿಸ್ ಇಸ್ ಟುವರ್ಡ್ಸ್ ದ ವೆಸ್ಟ್. Yes, Anna. ದಿಸ್ ಮೈ ಫೋರ್ಸ್ ಇಸ್ ಟುವರ್ಡ್ಸ್ ದ ನಾರ್ತ್. ಸೊ ನನಗೆ ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು? ಅಪ್ವರ್ಡ್ ಡೈರೆಕ್ಷನ್. ಆಲ್ರೈಟ್, ಗಾಟ್ ಇಟ್? Yes, sir. ಸ್ವಲ್ಪ ಕಷ್ಟ ಅನ್ಸ್ತಾ ಇದೆಯಾ ನಿಮ್ಗೆ? ಈ ಚಾಪ್ಟರ್ ಸ್ವಲ್ಪ ಕಷ್ಟ ಅನ್ಸ್ತಾ ಇದೆಯಾ? ಅಣ್ಣ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀರಣ್ಣ? ಯಾವ ಪಾರ್ಟ್? ಈ ಕ್ವೆಶ್ಚನ್? ಅಣ್ಣ. ಓಕೆ, ಆಲ್ರೈಟ್. ಲೆಟ್ ಅಸ್ ಸಿ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಈಗ ಕರೆಂಟ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಸೊ ಲಾಸ್ಟ್ ಕ್ವೆಶ್ಚನ್ ಅಲ್ಲಿ ಏನಂತ ಎಲೆಕ್ಟ್ರಾನ್ ಅಂತ ಗೊತ್ತಾಯ್ತು. ಸೊ ನಮ್ಗೆ ಏನಂತ ಎಲೆಕ್ಟ್ರಾನ್ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತಗೋಬೇಕು. ಸೊ ಪಾಸಿಟಿವ್, ಇಲ್ಲಿ ಆ ತರ ಕನ್ಫ್ಯೂಷನ್ ಕೊಟ್ಟೇ ಇಲ್ಲ. ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಫೇಸ್ ಆಗ್ತದೆ? ವೆಸ್ಟ್ ಅಲ್ವಾ? ದಿಸ್ ಇಸ್ ವೆಸ್ಟ್ ಡೈರೆಕ್ಷನ್. ಎಸ್ ಆರ್ ನೋ? ಎಸ್ ಅಣ್ಣ. ಸೊ ನಾನು ಈ ಕರೆಂಟ್ ನ, ಈ ಮಿಡಲ್ ಫಿಂಗರ್ ನ ನಾನು ವೆಸ್ಟ್ ಡೈರೆಕ್ಷನ್ ಪಾಯಿಂಟ್ ಮಾಡ್ತಾ ಇದ್ದೀನಿ. ಆಲ್ ರೈಟ್? ಓಕೆ. ಎಸ್ ಅಣ್ಣ. ಈಗ ಇಟ್ ಇಸ್ ಡಿಫ್ಲೆಕ್ಟೆಡ್ ಟು ದ ನಾರ್ತ್. ಡಿಫ್ಲೆಕ್ಟೆಡ್ ಅಂದ್ರೆ ಅದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಯ್ತಲ್ವಾ? ದೇರ್ ವಾಸ್ ಅ ಫೋರ್ಸ್ ದಟ್ ಗಾಟ್ ಆಕ್ಟೆಡ್ ಆನ್ ಇಟ್. ಎಸ್ ಆರ್ ನೋ? ಸೊ ಆ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ನಾರ್ತ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಇಫ್ ದಿಸ್ ಇಸ್ ಮೈ ವೆಸ್ಟ್ ಡೈರೆಕ್ಷನ್, isn't this my north direction? Yes or no? Yes, sir. If this is my west, this is my north, this is coming up. So this is my direction of magnetic field. So direction of magnetic field, upwards. Correct? Yes, sir. ಅರ್ಥ ಆಯ್ತಾ ಈಗ? ಹಾ ಅಣ್ಣ, ಅರ್ಥ ಆಯ್ತು. All right, good. So ಈಗ ಈ ಕಾನ್ಸೆಪ್ಟ್ ಇದೆಲ್ಲ ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್. ಈ ಕಾನ್ಸೆಪ್ಟ್ ಈ ನಮ್ಗೆ ಮ್ಯಾಗ್ನೆಟಿಕ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಫೋರ್ಸ್ ಅಪ್ಲೈ ಆಗತ್ತೆ ಅಂತ ಈ ಕಾನ್ಸೆಪ್ಟ್ ನಾವು ಏನ್ ಒಂದು ಯೂಸ್ ಮಾಡ್ತೀವಿ, ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕ್ ಮೋಟರ್ ಅಲ್ಲಿ ಯೂಸ್ ಮಾಡ್ತೀವಿ.
ಎಲೆಕ್ಟ್ರಿಕ್ ಮೋಟರ್ ಏನು ಅಂದ್ರೆ, ಎಲೆಕ್ಟ್ರಿಕ್ ಮೋಟರ್ ಇಸ್ ಅ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಸೇ ನಿಮ್ ಮಿಕ್ಸರ್ ಅಥವಾ ಗ್ರೈಂಡರ್ ಇದೆ, ಸೊ ನೀವು ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟಾಗ ಅದು ರೊಟೇಟ್ ಆಗತ್ತಲ್ವಾ, ಹೌದಲ್ವಾ? ಅದ್ ಯಾಕೆ ಅಂದ್ರೆ ಬಿಕಾಸ್ ದಿಸ್ ಇಸ್ ಇನ್ ಪ್ಲೇ. ಈ ಲೆಫ್ಟ್ ಹ್ಯಾಂಡ್, ಈ ಮ್ಯಾಗ್ನೆಟಿಕ್, ಈ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆದಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಫ್ಲೆಕ್ಟೆಡ್ ಬೈ ಅ ಮ್ಯಾಗ್ನೆಟಿಕ್ ಅನದರ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ಡಿಫ್ಲೆಕ್ಟ್ ಆದಾಗ ಅದು ರೊಟೇಟ್ ಆಗ್ತಾ ಇದೆ. ಅದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇದ್ರಲ್ಲಿ. ಸೊ ಈಗ ಸೇ ದಿಸ್ ಇಸ್ ನಾರ್ತ್ ಅಂಡ್ ಸೌತ್. ಒಂದು ನಿಮಿಷ, ಈ ಪರ್ಮನೆಂಟ್ ಮ್ಯಾಗ್ನೆಟ್ ಇಟ್ಟಿದ್ದೀನಿ, ನಾರ್ತ್ ಮತ್ತೆ ಸೌತ್. ಆಲ್ರೈಟ್, ಇದೇನಂದ್ರೆ ಈ ತರ ಕಂಟಿನ್ಯೂ ಆಗುತ್ತೆ. ದಿಸ್ ಇಸ್ ಈ ತರ ಇರುತ್ತೆ. ಬಟ್ ನಾನು ಇಲ್ಲಿ ಇಟ್ಟಿದ್ದೀನಿ, ಇಲ್ಲಿ ನಾರ್ತ್ ಇಟ್ಟಿದ್ದೀನಿ, ಇಲ್ಲಿ ಸೌತ್ ಇಟ್ಟಿದ್ದೀನಿ. ಓಕೆನಾ? 2 ಡಿಫ್ರೆಂಟ್ ಮ್ಯಾಗ್ನೆಟ್ಸ್ ಇಲ್ಲಿ ಇಟ್ಟಿದ್ದೀನಿ, ಫಿಕ್ಸ್ ಮಾಡಿದ್ದೀನಿ. ಓಕೆ, ಆಲ್ರೈಟ್? ಎಸ್ ಆರ್ ನೋ? ಈ ತರ ಫಿಕ್ಸ್ ಮಾಡಿರ್ತೀನಿ. 2 ಮ್ಯಾಗ್ನೆಟ್ಸ್ ಐ ಫಿಕ್ಸ್, ಪರ್ಮನೆಂಟ್ ಮ್ಯಾಗ್ನೆಟ್, ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಐ ಫಿಕ್ಸ್ಡ್. ಅದರ ಮಧ್ಯದಲ್ಲಿ ವಾಟ್ ಐ ಹ್ಯಾವ್ ಇಸ್, ಐ ಹ್ಯಾವ್ ಅನ್ ಎಲೆಕ್ಟ್ರಿಕ್ ಕಂಡಕ್ಟರ್. ಐ ಹ್ಯಾವ್ ಅ ವೈರ್ ಕ್ಯಾರಿಂಗ್ ಕಂಡಕ್ಟರ್. ಇಲ್ಲಿ ವೈರ್ ಇಟ್ಟಿದ್ದೀನಿ. ಈ ವೈರ್ ಇಸ್ ಕನೆಕ್ಟೆಡ್ ಟು ಅ ಸರ್ಕಿಟ್. ಈ ಸರ್ಕಿಟ್ ಅಲ್ಲಿ ನನಗೆ ಕರೆಂಟ್ ಫ್ಲೋ ಆಗ್ತಾ ಇದೆ. ಇಲ್ಲಿ ಕರೆಂಟ್ ಫ್ಲೋ ಈ ತರ ಆಗ್ತಾ ಇದೆ, ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ದರ್ ಇಸ್ ಅ ಫೋರ್ಸ್ ಅಪ್ಲೈಡ್. ಲೆಫ್ಟ್ ಹ್ಯಾಂಡ್ ಥಂಬ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ, ಹೌದಾ? ಎಸ್ ಆರ್ ನೋ? ಸೊ ಈ ಪೋರ್ಷನ್ ಎ ಬಿ ಪೋರ್ಷನ್ ಇದೆ ಅಲ್ವಾ, ಈ ಎ ಬಿ ಪೋರ್ಷನ್ ಅಲ್ಲಿ ಯಾವ ಡೈರೆಕ್ಷನಲ್ ಫೋರ್ಸ್ ಅಪ್ಲೈ ಆಗುತ್ತೆ ತೋರ್ಸೋಣ. ಲೆಫ್ಟ್ ಹ್ಯಾಂಡ್ ತಗೊಂಡೆ, ಮಿಡಲ್ ಫಿಂಗರ್ ಇಸ್ ಅಲಾಂಗ್ ದ ಎ ಬಿ ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಈ ಡೈರೆಕ್ಷನ್ ಅಲ್ಲಿ ಇದೆ. ಎಸ್ ಆರ್ ನೋ? ಸೊ ಕರೆಂಟ್ ಇಸ್ ಫ್ಲೋಯಿಂಗ್ ಲೈಕ್ ದಿಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ವಾಟ್ ಡೈರೆಕ್ಷನ್? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ನಾರ್ತ್ ಟು ಸೌತ್. ಎಸ್ ಆರ್ ನೋ? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇದೆ, ಕರೆಂಟ್ ಈ ತರ ಫ್ಲೋ ಆಗ್ತಾ ಇದೆ. ಫೋರ್ಸ್ ಯಾವ ಜಾಗದಲ್ಲಿ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಡೌನ್ವರ್ಡ್ ಡೈರೆಕ್ಷನ್. So AB will move downwards. AB will move downwards. Yes or no? Yes, AB will move downwards. Same thing. Portion CD ಇದೆ ಅಲ್ವಾ, ಈ CD portion ಗೆ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ? ಈ ತರ ಡೈರೆಕ್ಷನ್. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ? ಅಪ್ವರ್ಡ್. ಸೊ ನನ್ಗೆ ಏನಾಯ್ತು, ಎ ಬಿ ಡೌನ್ವರ್ಡ್ ಹೋಗ್ತಾ ಇದೆ, ಸಿ ಡಿ ಅಪ್ವರ್ಡ್ ಹೋಗ್ತಾ ಇದೆ. ಈ ತರ ರೊಟೇಟ್ ಆಗತ್ತಲ್ವಾ, ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗತ್ತಲ್ವಾ? ಎಸ್ ಆರ್ ನೋ? ಸೊ ಈ ತರ ರೊಟೇಟ್ ಆಯ್ತು. ಈ ತರ ರೊಟೇಟ್ ಆದ್ಮೇಲೆ ನನ್ಗೆ ಏನ್ ಸಿಗತ್ತೆ, ಇಲ್ಲಿ ಎ ಬಿ ಕಿಂತ ಬದಲು ನನ್ಗೆ ಇಲ್ಲಿ ಸಿ ಡಿ ಬರುತ್ತೆ, ಇಲ್ಲಿ ಸಿ ಡಿ ಜಾಗದಲ್ಲಿ ಎ ಬಿ ಬರುತ್ತೆ. ಎಸ್ ಆರ್ ನೋ? ಯಾಕಂದ್ರೆ ಅದು ರೊಟೇಟ್ ಆಯ್ತು, ಈ ತರ ರೊಟೇಟ್ ಆಯ್ತು. ಸೊ ಏನ್ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ಈ ತರ ರೊಟೇಟ್ ಆಗ್ಬಿಟ್ಟು ಏನಾಗತ್ತೆ ಅಂದ್ರೆ ಇಲ್ಲಿ ಸ್ಪ್ಲಿಟ್ ರಿಂಗ್ ಅಂತ ಇದೆ. ಇಲ್ಲಿ ಸ್ಪ್ಲಿಟ್ ರಿಂಗ್ ಅಂತ ಇದೆ. ಸ್ಪ್ಲಿಟ್ ರಿಂಗ್ ಇದು ಏನ್ ಮಾಡುತ್ತೆ ಅಂದ್ರೆ, ಕರೆಂಟ್ ಡೈರೆಕ್ಷನ್ ಮುಂಚೆ ತೋರಿಸ್ತೇನೆ. ಇಲ್ಲಿ ಲೆಟ್ ಮಿ ಶೋ. ಇದು ಎ ಬಿ, ಇದು ಸಿ ಡಿ. ಮುಂಚೆ ಎ ಬಿ ಎಲ್ ಅಪ್ವರ್ಡ್ ಇತ್ತಲ್ವಾ, ಕರೆಂಟ್ ಅಪ್ವರ್ಡ್ ಹೋಗ್ತಾ ಇತ್ತಲ್ವಾ? ಎಸ್ ಆರ್ ನೋ? ಸಿ ಡಿ ಎಲ್ ಡೌನ್ವರ್ಡ್ ಬರ್ತಾ ಇತ್ತಲ್ವಾ? ಎಸ್ ಆರ್ ನೋ? ಈಗ ಇನ್ವರ್ಟ್ ಆದಾಗ ನಮ್ಗೆ 1/2 ರೊಟೇಷನ್ ಆದಾಗ ನಮ್ಗೆ ಏನ್ ಸಿಗ್ತಾ ಇದೆ? ನಮ್ಗೆ ಇಲ್ಲಿ ಸಿ ಡಿ ಸಿಗ್ತಾ ಇದೆ, ಇಲ್ಲಿ ಎ ಬಿ ಸಿಗ್ತಾ ಇದೆ. ಎಸ್ ಆರ್ ನೋ? ಎಸ್. ಓಕೆ. ಸೊ ಈಗ ನಾನು ಈ ಸ್ಪ್ಲಿಟ್ ರಿಂಗ್ ಇದೆ ಅಲ್ವಾ, ಈ ಸ್ಪ್ಲಿಟ್ ರಿಂಗ್ ಏನ್ ಮಾಡುತ್ತೆ ಅಂದ್ರೆ, ಮುಂಚೆ ಸಿ ಡಿ ಅಲ್ಲಿ ಕೆಳಗಡೆ ಹೋಗ್ತಾ ಇತ್ತು, ಈ ತರ ಹೋಗ್ತಾ ಇತ್ತು ಕರೆಂಟ್, ಈಗ ಆಪೋಸಿಟ್ ಡೈರೆಕ್ಷನ್ ಮಾಡುತ್ತೆ. ಸಿ ಡಿ ಎಲ್ ಮೇಲ್ಗಡೆ ಹೋಗುತ್ತೆ, ಎ ಬಿ ಎಲ್ ಕೆಳಗಡೆ ಹೋಗುತ್ತೆ. ಆಲ್ರೈಟ್? ಈಗ ಸೇಮ್ ಥಿಂಗ್ ನಾನೀಗ ಅಪ್ಲೈ ಮಾಡಿದಾಗ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿದಾಗ ಏನ್ ಬಂತು, ನನಗೆ ಸಿ ಡಿ ವಿಲ್ ಗೋ ಡೌನ್. ಈಗ ಕರೆಂಟ್ ಈ ತರ ಡೈರೆಕ್ಷನ್ ಫ್ಲೋ ಆಗ್ತಾ ಇದೆ, ನಾರ್ತ್ ಟು ಸೌತ್. ಅದು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆಲ್ವೇಸ್ ಈ ತರ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇದೆ. ಆಮೇಲೆ ನನಗೆ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಯ್ತು? ಡೌನ್ವರ್ಡ್ ಡೈರೆಕ್ಷನ್. ಎಸ್ ಆರ್ ನೋ? ಸೊ ವಾಟ್ ವಿಲ್ ಹ್ಯಾಪನ್, ಸಿ ಡಿ ವಿಲ್ ಗೋ ಡೌನ್, ಸಿ ಡಿ ವಿಲ್ ಮೂವ್ ಡೌನ್. ಅಂಡ್ ನೀವು ಎ ಬಿ ಚೆಕ್ ಮಾಡಿದಾಗ ಎ ಬಿಗೆ